ನಮಸ್ಕಾರ ವೀಕ್ಷಕರೇ, ಹಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿ 2ನೇ ಬಾರಿಗೆ ಆಯ್ಕೆಯಾದ ಸತೀಶ್ ಕುಂಪಲ ಅವರಿಗೆ ಕೊಲ್ಯ ಶಾರದಾ ಮಂದಿರದ ಆವರಣದಲ್ಲಿ ಸಾರ್ವಜನಿಕ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆನುವಂಶಿಕ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಅನಂತ ಪದ್ಮನಾಭ ಶರಣ್ಣ ಈ ವೇಳೆ ಆಶೀರ್ವಚನದ ಮಾತುಗಳನ್ನಾಡಿದರು. ತನ್ನ ಅಭೂತಪೂರ್ವ ಇಂಜನು ಹಿಂದುತ್ವದ ಬಗ್ಗೆ ನಿರ್ಣಯಾತ್ಮಕವಾದ ಹೇಳಿಕೆಯನ್ನು ಕೊರತು ಪೋಯಿನಂಚನು ಎಂಕಲ ಸಂಸದರು ಬ್ರಿಜೇಶ್ ಚೌಟೇರ್ ಅಂಚನೆ ಇದು ಮಲ್ಲೋ ಕೇಂದ್ರ ಬಿಂದು ಇನಿ ಸತೀಶರನ್ನು ಪೊಗಳನ್ನ ಜನನೇ ಪ್ರತಿಯೊರೆಲ್ಲ ಸತೀಶರ ಬಗ್ಗೆ ಸತೀಶರ ಅಂಚ ಇಂಚ ಅಂದ ಬಂದು ಆರನ ಬಗ್ಗೆ ಎಡ್ಡೆ ಪಾತೆರನ್ನು ನಾಕಲೇ ಮೂಲ ಮಾತೆರಲ ಉಪ್ಪುಣಿ ಅಂಚನೋ ಆ ಅಭೂತಪೂರ್ವ ಪ್ರೇಮನ ತನ್ನ ಮೈಗೂಡಿಸಾನ ಸತೀಶಣ್ಣ ಅಂಚನೆ ಈ ವೇದಿಕೆ ಹಿಡಿತನೋ ಮಲ್ಲ ಮಾತ ಗಣ್ಯರೇ ಎದುರುಡಿತನೋ ಮಾತ ಹಿಂದೂ ಸಮಾಜದ ಬಂಧುಲೆ ಇನಿ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಒಂದು ಗೀತೆದ ಪಾತ್ರ. ನಮ್ಮ ಧರ್ಮ ಪಂಪುಣ ಇಂಚಿನುಂಡು ಐದು ಮಿತ್ತು ಬೇತ ಒಂಜಿ ವಿಷಯನೇ ಇಜ್ಜಿ ನಂಗೆ ಅವೇ ನಂಗೆ ರಕ್ಷಣೆ ಕೊರಪುಣ ಹಿರಿಯರನಾಗು ಪಾಡ್ದು ಸಾಧಿ ಪಾಡ್ತಾನೆ ಇಂಚಿನ ಧರ್ಮ ಉಂಡು ಇಂಚ ನಡಪೋಡು ಈ ರೀತಿ ನಡಪುಣನೇ ಸರಿಯಾ ಇಂಚಿನ ಧರ್ಮ ಅಂತ ಬಂದು ಹಿರಿಯರನ್ನಾಗ ಪ್ರತಿ ಒಂಜಿ ಇಡೀ ನಮ್ಮ ಭಗವದ್ಗೀತೆಡು ಸಾರದ್ನ ಸತ್ಯ ಏತು ಕೆಣ್ಣಂದ ಅಂಡ ನಮಗೆ ಇನಿ ಏನು ಅಕ್ಕಲ್ಲ ಪಣೊಂದಿತ್ತೆ ಎಂಚಿನೋ ಜಾತಿನ ಒಲ್ಲ ಪಂತಿಜೇರು ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಏನು 4 ವರ್ಣನ ಸೃಷ್ಟಿ ಮಾಡ್ತದೆ ಓಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅಂದತ್ತು ಗುಣದ್ದ ಅವರ ಗುಣ ಎಡ್ಡೆ ಸದ್ಗುಣ ಎರಡ ಉಂಡು ಆಯ ಬ್ರಾಹ್ಮಣಯಪೆ ಏರು ಕ್ಷತ್ರಿಯ ಗುಣ ಉಂಡು ದೇಶನ ಸಂರಕ್ಷಣೆ ಮಲ್ಪುಣ ಗುಣ ಉಂಡು ಆಯ ಕ್ಷತ್ರಿಯ ಆಪೆ ಎರಡು ನೈಜವಾಯಿಂಚಿನೋ ವ್ಯಾಪಾರ ಗುಣ ಉಂಡು ಆಯ ವ್ಯಾಪಾರಿ ಆಪೆ ಏರು ಸಮಾಜಗೋಸ್ಕರ ತನ್ನನ್ನು ಸ್ಪಂದಿಸಾಪೆ ಆಯ ಶೂದ್ರ ಆಪೆ ಸೇವಕ್ಕೆ ಆದ ಆ ಲೋಕದ ಸೇವಕ್ಕೆ ಆದ ಆಯ ಉಪ್ಪೆ. ಸತೀಶ್ ಕುಂಪಲ ಅವರಿಗೆ ಅತಿಥಿ ಗಣ್ಯರು ಹಾಗೂ ಸಂಸದರು ಸೇರಿದಂತೆ ಅಭಿಮಾನಿಗಳು ಅಭಿನಂದನೆಯ ಹೂಮಳೆಯನ್ನೇ ಸುರಿಸಿದ್ರು. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಸಂದರ್ಭ ಮಾತನಾಡಿದರು. ಸತೀಶ್ ಕುಂಪಲ ಅವರ ನೇತೃತ್ವದಲ್ಲಿ ಅವರಿಗೆ ಕೈಗೆ ಕೈ ಜೋಡಿಸಿ ಅವರ ಹಿಂದೆ ನಾವೆಲ್ಲ ಇದ್ದೇವೆ ಅನ್ನುವಂಥದ್ದನ್ನು ತೋರಿಸಿಕೊಡಲಿಕ್ಕೆ ಬಂದಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನಾಗಲೇ ಹೇಳಿದ ಹಾಗೆ ನನಗೆ ಇದೊಂದು ದೊಡ್ಡ ಅವಕಾಶ. ಯಾಕೆ ಈ ಅವಕಾಶ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆಯಂತೆ ನಮ್ಮ ಹಿರಿಯರು ನನಗೊಂದು ದೊಡ್ಡ ಅವಕಾಶವನ್ನು ಕೊಟ್ಟರು. ಆ ಸಂದರ್ಭದಲ್ಲಿ ನನ್ನ ಜೊತೆ ಅಣ್ಣನ ರೀತಿಯಲ್ಲಿ, ಒಬ್ಬ ಸಹೋದರನ ರೀತಿಯಲ್ಲಿ, ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದಂತೆ ಬಂದಂಥ ಒಬ್ಬ ವ್ಯಕ್ತಿಗೆ ಒಂದು ದೊಡ್ಡ ಚುನಾವಣೆಯನ್ನು, ಒಂದು ದೊಡ್ಡ ಅಗ್ನಿ ಪರೀಕ್ಷೆಯನ್ನು ಎದುರಿಸುವಂಥ ಸಂದರ್ಭದಲ್ಲಿ ಅಸರಣ್ಣರೇ, ಈ ಜಿಲ್ಲೆಯಲ್ಲಿ ಯಾವತ್ತೂ ಹಿಂದೆ ಈ ರೀತಿ ನಡೆದಿರಲಿಲ್ಲ. ಈ ಜಿಲ್ಲೆಯ ಹಿಂದುತ್ವವನ್ನು ಒಡೆಯುವಂಥ ಪ್ರಯತ್ನ ನಡೆಯಿತು. ಈ ಜಿಲ್ಲೆಯಲ್ಲಿ ಜಾತಿಯ ಆಧಾರದಲ್ಲಿ ಚುನಾವಣೆಯನ್ನು ನಡೆಸುವಂಥ ಪ್ರಯತ್ನವನ್ನು ಕೆಲವರು ಮಾಡಿದರು. ಆ ಸಂದರ್ಭದಲ್ಲಿ ನನ್ನ ಜೊತೆ ನಿಂತಂಥವರು ಸತೀಶ್ ಕುಂಪಲ ಅವರು, ನನ್ನ ಜೊತೆ ಸಾಥ್ ಕೊಟ್ಟಂಥ ವ್ಯಕ್ತಿ ಸತೀಶ್ ಕುಂಪಲ. ಈ ಜಿಲ್ಲೆಯಲ್ಲಿ ಹಿಂದುತ್ವವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿ ಈ ಜಿಲ್ಲೆಯಲ್ಲಿ ವಿಚಾರ ಪರಿವಾರದ ಸಂಘಟನೆಯನ್ನು ನಮ್ಮ ಹಿರಿಯರು ಯಾರು ಮಾಡಿಕೊಂಡು ಬಂದಿದ್ರ ಅದಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟಂಥ ಸತೀಶ್ ಕುಂಪಲರನ್ನು ನನಗೆ ಒಂದು ಧನ್ಯವಾದ ಹೇಳುವಂಥ ಅವಕಾಶವನ್ನು ಇಲ್ಲಿ ಕಾರ್ಯಕರ್ತರು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಸತೀಶ್ ಕುಂಪಲ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷನಾಗಿದ್ದಾರೆ. ಇದು ಕೇವಲ ಒಂದು ರಾಜಕೀಯ ಪಾರ್ಟಿಯ ಸಂಘಟನೆ ನೇತೃತ್ವವನ್ನು ವಹಿಸಿಕೊಂಡಿರೋದಲ್ಲ. ಅವರು ಈ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ತಪಸ್ಸಿನ ರೀತಿಯಲ್ಲಿ ಬೆವರನ್ನ ರಕ್ತವನ್ನ ಒಂದು ಮಾಡಿ ಸಂಘಟನೆಯನ್ನು ಕಟ್ಟಿ ಹಿಂದುತ್ವದ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ಟಿದ್ದಾರೆ. ಅದನ್ನು ಉಳಿಸಿ ಬೆಳೆಸುವಂಥ ದೊಡ್ಡ ಜವಾಬ್ದಾರಿ ಸತೀಶ್ ಕುಂಪಲ ಅವರ ಮೇಲಿದೆ. ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು, ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಅಧ್ಯಕ್ಷರಾದ ಕೆಟಿ ಸುವರ್ಣ, ದೇರ್ಲಕಟ್ಟೆ ಶ್ರೀ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಸರಾದ ಚಂದ್ರಹಾಸ ಅಡ್ಯಂತಾಯ, ಬಿಜೆಪಿ ಜಿಲ್ಲಾ ಪ್ರಕೋಷ್ಠದ ಸಂಚಾಲಕ ಟಿಜಿ ರಾಜಾರಾಮ್ ಭಟ್, ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾದ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಉಳಿಯ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಮಾಜಿ ಅಧ್ಯಕ್ಷರಾದ ಪ್ರಕಾಶ್ ಯುಎಸ್, ಗಟ್ಟಿ ಸಮಾಜದ ಮೇಲ್ಡರು ಹರಿಚಂದ್ರ ಗಟ್ಟಿ ಬೊಂಬಾಯಿ ಮನೆ, ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಮೋನಪ್ಪ ಭಂಡಾರಿ, ಮೊಗವೀರ ಸಂಘದ ಮಾಜಿ ಅಧ್ಯಕ್ಷರಾದ ಸದಾನಂದ ಬಂಗೇರ, ಉದ್ಯಮಿ ಸೌಂದರ್ಯ ರಮೇಶ್, ಬಿಜೆಪಿ ಕಾಸರಗೋಡು ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್, ಸಾಮಾಜಿಕ ಮುಖಂಡರಾದ ಭಾಸ್ಕರ ದೇವಸ್ಯ, ಸೋಮೇಶ್ವರ ಪುರಸಭಾ ಸದಸ್ಯರಾದ ಮೋಹನ್ ಶೆಟ್ಟಿ, ಜಿಲ್ಲಾ ಕೈಗಾರಿಕಾ ಪ್ರಕೋಷ್ಠದ ಪ್ರಧಾನ ಸಂಚಾಲಕರಾದ ಸತೀಶ್ ಕರ್ಕೇರ ಮತ್ತಿತರರು ಶುಭ ಹಾರೈಸಿದರು. ಸನ್ಮಾನ ಸ್ವೀಕರಿಸಿದ ಸತೀಶ್ ಕುಂಪಲ ಈ ಸಂದರ್ಭ ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು. ಎಂಚ ಕೆಲಸ ಮಲ್ಪೆರ ನಾವು ದೇವರಿಗೆ ಒಂದು ಶಕ್ತಿ ಕೊಡ್ತೇವೆ. ಯಾಕಡೆ ಹಸ್ರನ್ನ ಕುಲ್ಲದ ಅಪಗ ಫನದಿತ್ತೇರು ಈ ಏರ್ ಬತ್ತಿನೆಲ್ಲ ಪುದರ್ಲೈತೆ ಫನ್ ಪರ್ ಮಾರ್ರೆ ಅವು ಎಂಚ ದೇವರೆಂಕು ಕೊಡ್ತಾನ ಶಕ್ತಿ. ಯಾನು 30-40 ವರ್ಷಕ್ಕೆ ದುಂಬಿ ಏರನ್ಲ ತೆಗೆದಿತ್ತನಲ್ಲ ಯಾನು ಇತ್ತೆಲ್ಲ ಆರ್ನ ಪುದರ್ ಬಂಡದಲ್ಲಿ ಎತ್ಪುನ ಅಂಚಿನ ಶಕ್ತಿ ಕೊಡ್ದಿತ್ತನ ಅವು ಎನ್ನ ಶ್ರೀಕೃಷ್ಣ ಪರಮಾತ್ಮ ಹೆಂಗೆ ಶಕ್ತಿ ಕೊಡ್ತೀನಿ ಅಂಚ ಅದು ಯಾನು ಬದುಕೊಂಡೆ ಪೊಲ್ಪಲ ಆಗ ವಿಚಿತ್ರ ಆಪುನು ಈ ಯಾಪನ ತೆಗೆದಿನಿ ಮಾರ ಇತ್ತೆಲ್ಲ ಇರೇಗಿನ ಎನ್ನ ಪುದರಿಂಚನೆ ನೆಪ್ಪುಂದು ಅವು ದೇವರೆಂಗೆ ಕೊಡ್ತೀನಿ ಅಂಚಿನ ಶಕ್ತಿ ಅಂಚ ಅದು ಪ್ರತಿ ಸಂದರ್ಭಡ್ಲ ಪಾರ್ಟಿ ಯೋಚನೆ ಮಲ್ತೊಂದಿತ್ತೆ ಅಭಿವೃದ್ಧಿ ಕೆಲಸ ಮಲ್ಪೆರೆ ಅವರ ಓಟು ಗುಂತೋಡು ಆಯ್ತಾ ನಟ್ಟು ಕೆಲವರು ಪನೊಂದಿತ್ತೇರು ಸತೀಶ್ಗಂತೂ ಓಟು ಗುಂತಾರೆ ಮುಲ್ಪ ಪಾಪುಜಿನ್ ಪನೊಂದಿತ್ತೇರು ಅಂಚ ಅದು ಎಂಕ ಒಂದಿತ್ತಂದ್ರೆ ಯಾನೋರಿ ಪಾಪದೆ ಯಾನೋರಿ ಮುಲಿತ ಇಲ್ಲಾಡ್ದು ಬೈದನೆ ಯಾಕಡೆ ದಲ್ಲಾಸ್ಮೆಕ್ಕ ಫನ್ಲೇಕನೆ ಎನ್ನ ಅಮ್ಮೇರು ಕಾರ್ಖಾನೆ ಇಡ್ತೀನಿ ಅತ್ತೆ ಎನ್ನ ಪಪ್ಪ ಬೀಡಿ ಕಾಂಟ್ರಾಕ್ಟರ್ ಆದಿತ್ತೀನಿ ಎನ್ನ ಅಮ್ಮ ಬೀಡಿ ಕಟ್ಟೊಂದಿತ್ತೀನಿ ಎಂಕಲು ಭಾರಿ ಪಾಪದ ಕುಟುಂಬ ಒಂಜಿ ಮುಲಿತ ಇಲ್ಲಾಡಿತೀನಿ ಅಂಚ ಬಂಡದೀನಿ ಸ್ಲ್ಯಾಪದಲ್ಲೂ ಇಲ್ಲುಂಡು ಬಂಡ ಕೆಲವರು ಯೋಚನೆ ಅನ್ಪೇರು ಅಪಗಡ್ಡೆ ಕಾಸು ಮಲ್ತೇರೆ ಜೀವನಡು ಪೂರಾ ಯೋಚನೆಲ ಬರ್ಪುಂಡು ಪೂರಾ ಸಂಗತಿಲ ಬರ್ಪುಂಡು ಮನುಷ್ಯ ಇತ್ತಲಕ್ಕನೆ ಚಡ್ಡಿಯೇ ಪಾಡ್ದು ಆಲೋಚನೆ ಮಲ್ಪೇರು ಆ ಪ್ಯಾಂಟ್ ಬಣ್ಣಗ ವ್ಯತ್ಯಾಸ ಆನಂದ್ ಪಂಡದ ಯೋಚನೆ ಅಲ್ಪನ ತಪ್ಪು ಜೀವನಡು ಬದಲಾವಣೆ ಆವಡು ಆಯನ ಸಾಮರ್ಥ್ಯಕ್ಕೆ ಬರುಡು ಅಂಚಾದ ವರ MLAಗೆ ಓಟು ಗುಂತೋಡು ಆಸೆ ಇತ್ತಂಡು ಅಂಡ ಓಟು ಗುಂತರೆಗೆ ನಿಕ್ಲು ಮಾತೆಲ್ಲ ಸಾಕಾರ ಮಲ್ದಾರೆ ನೀನು ಏತು ಓಟು ತಿಕ್ಕೋಡ ಆತು ಓಟನ್ನು ದೆತ್ತದ ಕೊರ್ಪನ ಅಂಚಿನ ಶಕ್ತಿ ಸಾಮರ್ಥ್ಯ ನಿಕ್ಲು ಕೊರಿಯರು ಅವು ಎನ್ನ ಒರಿಯನ ಓಟ್ ಹತ್ತು ಈ ವಿಧಾನಸಭಾ ಕ್ಷೇತ್ರದ ಒಂಜೊಂಜಿ ಕಾರ್ಯಕರ್ತನ ಪರಿಶ್ರಮದ ಬೆಗರ್ದ ಓಟವು ಸತೀಶ್ ಕುಂಪಲಗೋಸ್ಕರ ಕೊರ್ತೀನಿ ಅತ್ತವು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಹಿಂದುತ್ವಗೋಸ್ಕರ ಕೊರ್ನಂಚಿನ ಓಟು ಯಾನು ಗೆಂದಿನ ಪಗಲ ಯಾನು ಎನಡ್ದು ಗೆಂದಿನ ಪಂತಿಜಾನು ಸೋತುನ ಪಗಲ ನನೊರಿ ಸೋಪಾಯ ಪಂಪನ ಆಪಾದನೆ ಈನಿ ಮುಟ್ಟಲ ಪಾಡ್ದಿಜಾನು ಯಾನು ಕೋನಾಜಡ್ ಜಿಲ್ಲಾ ಪಂಚಾಯತ್ ಓತ್ರು ಗುಂತದ ಸೋಪುನಗಲ ಏರೆಗ್ಲ ಪಂತಿಜಿ ಕೋಟೆಗಾರ್ಡ್ ಗೆಂದಿನಗಲ ಏರೆಗ್ಲ ಪಂತಿಜಿ ಮುರನಿ MLA ಓಟು ಗುಂತದ ಸೋಪುನಗಲ ಆಯ ಸೋಪಾಯ ಬೇಸೆ ಒಪ್ಪಾಯ ಆಯ ಅಂಚಮಲ್ತೆ ಇಂಚಮಲ್ತೆ ಅನ್ನ ಆಪಾದನೆ ನೆಜ್ಜಿ ದಯಪಂಡ ನನೊಂಜಿ ಚುನಾವಣೆ ಡಾಣಲ್ಲ ನಮ್ಮ ಗೆಂದೋಡು ಯಾನು ಈ ಸಂದರ್ಭ ನಿಕ್ಲ ಮಾತಾಡಲ್ಲ ಉಲ್ಲೇಖ ಮಲ್ಪೆರೆ ಉಚ್ಚಿಸುವೆ ಯಾನು ಎಂಚಿನ ಇತ್ತನಲ್ಲ ದುಂಬಾಗ ಯಾನು ಸ್ಪರ್ಧೆ ಮಲ್ಪನ ವಿಷಯ ಇಜ್ಜಿ ಆಂಡ ನನ್ನೋರಿಯನ್ನು ಸ್ಪರ್ಧೆ ಮಲ್ಪದ ಈ ಉಳ್ಳಾಲ ಕ್ಷೇತ್ರ ಗೆಂದವನೇಕ ಪ್ರಯತ್ನ ಮಾತ್ರ ಅಂದು ಈ ಸಂದರ್ಭ ಪನಿಯರೆ ಹೆಚ್ಚಿಸುವೆ. ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಈ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ಇದ್ದಾರೆ. ಅದೇ ರೀತಿ ನಗರ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಮುಸ್ತಫರವರಿದ್ದಾರೆ. ಅದೇ ರೀತಿ ತಲಪಾಡಿ ವಲಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಅಶ್ರಫ್ರವರಿದ್ದಾರೆ. ನಮ್ಮ ಬ್ಲಾಕ್ ಸೆಕ್ರೆಟರಿ ಆದಂಥ ಮನ್ಸೂರ್ ಅವರು ಇದ್ದಾರೆ. ಬ್ಲಾಕ್ ಕಾಂಗ್ರೆಸ್ನ ಹಿರಿಯ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ದಿನೇಶ್ ರೈ ಅವರಿದ್ದಾರೆ. ಮೈನಾರಿಟಿ ಘಟಕದ ಪದಾಧಿಕಾರಿಯಾದಂಥ ನಮ್ಮ ಪಿಯೂಷ್ ಮೊಂತೇರವರು ಇದ್ದಾರೆ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ತೊಕ್ಕೊಟ್ಟು ಪರಿಸರದಲ್ಲಿ ಮೆಸ್ಕಾಂ ವತಿಯಿಂದ ನಮ್ಮ ಕ್ಷೇತ್ರದ ಶಾಸಕರು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ UT ಖಾದರ್ ಅವರ ಅನುದಾನ ಒದಗಿಸಿಕೊಟ್ಟು ಇವತ್ತು ಸುಮಾರು
5.73 ಕೋಟಿ ವೆಚ್ಚದಲ್ಲಿ 33 KV ಮೆಸ್ಕಾಂ ತೊಕ್ಕೋಟು ಉಪಕೇಂದ್ರಕ್ಕೆ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯಾಗಿದೆ. ಇದನ್ನು ನಾಳೆ ಬೆಳಿಗ್ಗೆ 10 ಗಂಟೆಗೆ ಇದನ್ನು ಪರಿವರ್ತನೆ ಮಾಡಿದನ್ನು ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದಕ್ಕೆ ಚಾಲನೆಯನ್ನು ಬೆಳಿಗ್ಗೆ ಸ್ಪೀಕರ್ ಸಾಹೇಬರು ನೀಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಜೊತೆಗೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ಅವರು ಗುದ್ದಲಿ ಪೂಜೆ ಮತ್ತು ಇನ್ನಿತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕೊಣಾಜೆ ವಲಯದಲ್ಲಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ರಚನೆಗೊಳ್ಳುವಂಥ ಲೇಔಟ್ಗೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣದ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನು ಮಾಡಲಿಕ್ಕಿದ್ದಾರೆ. ಈ ಕಾಮಗಾರಿ ಜೊತೆಗೆ ಈಗಾಗಲೇ ತಾವೆಲ್ಲ ಲಾಸ್ಟ್ ಟೈಮ್ ನೋಡಿದಾಗೆ ಸೋಮೇಶ್ವರದಲ್ಲಿ ಹೊಸದಾದ ಕೆರೆ ಅಭಿವೃದ್ಧಿಪಡಿಸುವಂಥದ್ದು, ಆಮೇಲೆ ಉಳ್ಳಾಳ ಉಳಿಯ ದೇವಸ್ಥಾನದಲ್ಲಿ ಕೂಡ ಹೊಸದಾದ ಕೆರೆಯನ್ನು ಮೂಡದ ವತಿಯಿಂದ ಮಾಡಿದ್ದೇವೆ. ಮುಕ್ಕಚ್ಚೇರಿಯಲ್ಲಿ ಮಸೀದಿ ಒಟ್ಟರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸಿರುತ್ತೇವೆ. ಅದಲ್ಲದೆ ನಮ್ಮ ಕೆರೆಬೈಲಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿದೆ. ಮತ್ತು ಹಳೇಕಲ ಮಸೀದಿ ಒಟ್ಟಾರದಲ್ಲಿ ಕೂಡ ಕೆರೆಯನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಆಗಿ ಸುಮಾರು ಉಳ್ಳಾಳ ಮಂಗಳೂರು ಕ್ಷೇತ್ರದ ಉಳ್ಳಾಳ ವಲಯದಲ್ಲಿ ಸುಮಾರು 5-6 ಕೆರೆಗಳನ್ನು ನಿರ್ಮಾಣಗೊಂಡು ತಲಾ 25 ಲಕ್ಷದಾಗಿ ಕೆಲಸ ವಿನಿಯೋಗ ಮಾಡಲಾಗಿದೆ. ಅದಕ್ಕೆ ಈ ಎಲ್ಲ ಕಾಮಗಾರಿ ನೆರವೇರಲಿಕ್ಕೆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ UT ಖಾದರ್ ಅವರ ಆದೇಶದಂತೆ ಈ ಎಲ್ಲ ಕೆಲಸಗಳನ್ನು ನಾವು ಮೂಡದ ವತಿಯಿಂದ ಮಾಡಿರ್ತೀವಿ. ಇದು ಅಲ್ಲದೆ ಇನ್ನು ಅನೇಕ ಕಾಮಗಾರಿ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯಲ್ಲಿ ಸುಮಾರು 6 ರಸ್ತೆಗಳನ್ನು ಮೊನ್ನೆಯಿಂದ ನಾವು ಕಾಮಗಾರಿ ಕೈಗೊಂಡಿದ್ದು, ಕಣ್ಣೀರು ತೋಟದ ಪರಿಸರದಲ್ಲಿ ಒಂದು SC ಕಾಲೋನಿಗೆ ಹೋಗುವಂಥ ಒಂದು ದೊಡ್ಡದಾದ ರಸ್ತೆ, ಅದೇ ರೀತಿ ಶ್ರೀಮತಿ ರಾಜೀವ್ ಶೆಟ್ಟಿಯವರ ಮನೆ ತನಕ ಹೋಗುವಂಥ ಇನ್ನೊಂದು ರಸ್ತೆ, ಆಮೇಲೆ ಪಿಲಾರಿಯಲ್ಲಿ ಬೇರೆ ಬೇರೆ ನಮ್ಮ ಕೌನ್ಸಿಲರ್ಸ್ಗಳ ವ್ಯಾಪ್ತಿಗೊಳಪಟ್ಟಂಥ ಪಿಲಾರಲ್ಲಿ 1-2 ರಸ್ತೆಗಳ ಕೂಡ ಕಾಮಗಾರಿ ಪೂರ್ಣಗೊಂಡಿದೆ. ಇದೆಲ್ಲ ಸೋಮೇಶ್ವರ ಪುರಸಭೆ ವ್ಯಾಪ್ತಿಪಟ್ಟಂತೆ ಅಭಿವೃದ್ಧಿಪಡಿಸಿದಂತೆ ಸುಮಾರು 5-6 ರಸ್ತೆಗಳನ್ನು ಈಗಾಗಲೇ ಮೂಡದ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಅದೇ ರೀತಿ ಕೆರೆಗಳ 5-6 ಸೋಮೇಶ್ವರದಲ್ಲಿ ಒಂದೇ ಗ್ರಾಮದಲ್ಲಿ 2 ಕೆರೆಗಳನ್ನು ಕೂಡ ಪುನರ್ ನಿರ್ಮಾಣ ಮಾಡಲಾಗಿದೆ. ಮೆಸ್ಕಾಮಿನ ಈ ದೊಡ್ಡದಾದಂಥ ಒಂದು 200 ಕೋಟಿ ಕೇಬಲ್ ಇದು ಕೇಬಲ್ ಹಾಕುವಂಥ ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಯನ್ನು ಈಗಾಗಲೇ ಪ್ರಾರಂಭಗೊಂಡಿದ್ದು, ತೊಕ್ಕೋಟು ಪರಿಸರದ ಕೇಂದ್ರದಲ್ಲಿ 1.54 ಕೋಟಿ ವೆಚ್ಚದಲ್ಲಿ 5 MVA ಸಾಮರ್ಥ್ಯದ ಶಕ್ತಿ ಪರಿವರ್ತನವನ್ನು 12.5 MVA ಪರಿವರ್ತಕಕ್ಕೆ ಉನ್ನತೀಕರಿಸುವ ಕಾಮಗಾರಿ ಪೂರ್ಣಗೊಂಡಿದ್ದು, ಇದರ ಉನ್ನತೀಕರಿಸುವಂಥ ಕೆಲಸವನ್ನು ಸನ್ಮಾನ್ಯ ಸ್ಪೀಕರ್ ಅವರು ನಾಳೆ ನೆರವೇರಿಸಲಿದ್ದಾರೆ. ಅದೇ ರೀತಿ ಮೂಡದ ರಸ್ತೆಯನ್ನು ಕೂಡ ಲೇಔಟಿನ ರಸ್ತೆಯನ್ನು ಕೂಡ ಗುದ್ದಲಿ ಪೂಜೆ ಮಾಡಲಿಕ್ಕೆ ನಾಳೆ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವು ಬಂದು ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡೋದಕ್ಕೆ ಜೊತೆಗೆ ನಮ್ಮ ಕ್ಷೇತ್ರದ ಶಾಸಕರು ಮಾಡಿದಂಥ ಕೆಲಸಗಳನ್ನು ಮತದಾರರಿಗೆ ತಿಳಿಸುವಂಥ ಕರ್ತವ್ಯ ಕೂಡ ನಮ್ಮದಾಗಿದೆ ಅಂತ ಈ ದೃಷ್ಟಿಯಲ್ಲಿ ಇವತ್ತು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ತಮ್ಮೆಲ್ಲರ ಸಹಕಾರ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ, ಶಾಸಕರಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಬಲ ನೀಡ್ತದೆ ಅಂತ ನಂಬಿಕೊಂಡು ನಾವು ಈ ಕೆಲಸಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರವರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಶಾಸಕರು ಈಗಾಗಲೇ ಕ್ರಮ ಕೈಗೊಂಡಿದ್ದಾರೆ. ಇನ್ನೂ ಹೆಚ್ಚಿನ ಕಾಮಗಾರಿಗಳು ಕ್ಷೇತ್ರಕ್ಕೆ ಬರಲಿಕ್ಕೆ ಇದೆ ಅಂತ ಹೇಳಿಕೊಂಡು ಈ ಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಬ್ಲಾಕಿನ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು ಕೂಡ ಮಾತಾಡ್ತಾರೆ. ಆಗ್ತಿರುವಂಥ ಅಭಿವೃದ್ಧಿ ಕಾರ್ಯಗಳ ದೊಡ್ಡ ಪಟ್ಟಿಯನ್ನೇ ನಮ್ಮ ಮುಂದಿಟ್ಟಿದ್ದಾರೆ. ಜೊತೆಗೆ ಮೂಡ ಅಧ್ಯಕ್ಷರಾದಂಥ ಸದಾಶಿವ ಉಳ್ಳಾಳ್ರವರು ಮೂಡದ ವತಿಯಿಂದ ಮಾಡಿದಂಥ ಕೆರೆಗಳ ಅಭಿವೃದ್ಧೀಕರಣ ಹಾಗೂ ಇತರ ಕಾರ್ಯಗಳ ಪಟ್ಟಿಯನ್ನು ನಮ್ಮ ಮುಂದಿಟ್ಟಿದ್ದಾರೆ. ಹೀಗಾಗಿ ಈ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಇನ್ನೊಮ್ಮೆ ಕೊಡಲಿಕ್ಕೆ ಹೋಗೋದಿಲ್ಲ. ಅಭಿವೃದ್ಧಿಯಲ್ಲಿ ನಾಗಾಲೋಟದಿಂದ ಈ ಕ್ಷೇತ್ರ ಮುನ್ನುಗ್ಗುತ್ತಿರುವುದನ್ನು ನಾವು ಕಾಣ್ಬೋದು. ನಾಳೆ ನಡೆಯುವಂಥ ವಿದ್ಯುತ್ ಕೇಂದ್ರದ ಆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಧ್ಯಮದ ಮಿತ್ರರು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತೇನೆ. 4 ಶಾಖಾ ಕಚೇರಿಗಳೇನು ಬರ್ತಾಯಿದೆ, ಅದರಲ್ಲಿ ಒಂದು ಹೊಸ ಶಾಖಾ ಕಚೇರಿಯಾಗಿ ಕಿನ್ಯ ಏನು ಬರ್ತಾಯಿದೆ, ಇಲ್ಲಿಗೆ 24x7 ಸೇವಾ ಕೇಂದ್ರವನ್ನು ಗ್ರಾಹಕರಿಗೆ ಅನುಕೂಲವಾಗುವಂತೆ ತೆರೆಯಲಾಗಿದೆ. ಜೊತೆಗೆ ಅಲ್ಲಿಗೆ ಹೆಚ್ಚುವರಿ ಇಂಜಿನಿಯರ್ಗಳ ನೇಮಕ ಆಗಿದೆ.
ಜೊತೆಗೆ ಪವರ್ ಮ್ಯಾನ್ಗಳ ನೇಮಕ ಆಗಿದೆ, ವಾಹನಗಳ ಮಂಜೂರಾತಿಯಾಗಿದೆ. ಇವೆಲ್ಲ ಒಂದು ಮೆಸ್ಕಾಂನಲ್ಲಿ ಮಹತ್ತರ ಕ್ರಾಂತಿಕಾರಿ ಬದಲಾವಣೆಯಾಗಿದ್ದು, ಈ ಒಂದು ಕ್ಷೇತ್ರದಲ್ಲಿ ವಿದ್ಯುತ್ ಇಲಾಖೆಯಲ್ಲಿ ನಡೆದಂಥ ಈ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ನಾಳೆ ಕ್ಷೇತ್ರದ ಶಾಸಕರು ಲೋಕಾರ್ಪಣೆ ಮಾಡಲಿದ್ದಾರೆ. ತಾವುಗಳು ಈ ಕಾರ್ಯಕ್ರಮಕ್ಕೆ ಬರುವುದರ ಮೂಲಕ ಈ ಕಾರ್ಯಕ್ರಮವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತೆ ಈ ಮೂಲಕ ಬ್ಲಾಕ್ ಸಮಿತಿಯ ಪರವಾಗಿ ನಾನು ಕೇಳ್ಕೊಳ್ತೇನೆ. ಕಾಂತಾರ ಸಿನಿಮಾದ ಮೂಲಕ ತುಳುನಾಡ ದೈವಾರಾಧನೆ, ಕಂಬಳ ಹಾಗೂ ತುಳು ಸಂಸ್ಕೃತಿಯನ್ನು ಜಗಜ್ಜಾಹೀರುಗೊಳಿಸಿದ ಹೆಸರಾಂತ ಚಿತ್ರನಟ ರಿಷಬ್ ಶೆಟ್ಟಿ ದಂಪತಿ ಸಮೇತರಾಗಿ ಕುತ್ತಾರು ದೆಕ್ಕಾಡುವಿನ ಶ್ರೀ ಕೊರಗಜ್ಜ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ದೈವಗಳ ಕೃಪೆಗೆ ಪಾತ್ರರಾದರು. ಮಾಧ್ಯಮ ಮಂದಿಗೆ ಯಾವ ಸುಳಿವು ನೀಡದೆ ಆಗಮಿಸಿ ಮುಂದಿನ ಜೀವನ ಮತ್ತು ಚಟುವಟಿಕೆಗಳಿಗೆ ಶ್ರೀ ದೈವಗಳ ಆಶೀರ್ವಾದ ಪಡೆದರು. ಶ್ರೀ ಪಂಜಂದಾಯ ಬಂಟ ಕೊರಗಜ್ಜ ಸೇವಾ ಟ್ರಸ್ಟಿನ ಪದಾಧಿಕಾರಿಗಳು ರಿಷಬ್ ಶೆಟ್ಟಿ ದಂಪತಿಗಳನ್ನು ಸ್ವಾಗತಿಸಿ ಗೌರವಿಸಿದರು. ಉಳ್ಳಾಲ ತಾಲೂಕಿನ ಕೊಡಾಚೆ ಗ್ರಾಮದ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಉಳ್ಳಾಲ್ತಿ ಧರ್ಮರಸರ ಐತಿಹಾಸಿಕ ಧರ್ಮ ನಡಾವಳಿಯ ಪೂರ್ವ ಸಿದ್ಧತೆಯ ಸಂದರ್ಭದಲ್ಲಿಯೇ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಕೊಣಾಜೆ ಬೀಡುವಿನ ಉಪ್ಪರಿಕೆಯಲ್ಲಿ ಬಹು ಪುರಾತನವಾದ ಶಿಥಿಲಗೊಂಡ ಕರ್ಸಲೆಯೊಂದು ಪತ್ತೆಯಾಗಿದೆ. ಕೊಣಾಜೆ ಬೀಡಿನ ಸತ್ಯನಾರಾಯಣ ಭಟ್ ಅವರು ಈ ಬಗ್ಗೆ ಮಾತನಾಡುತ್ತಾ, ಇನ್ನುಳಿದ ಪರಿಕರಗಳನ್ನು ಕೆರೆಗೆ ಹಾಕಲಾದ ಶಂಕೆ ಇದ್ದು, ಬೀಡಿನಲ್ಲಿ ಇನ್ನಷ್ಟು ಐತಿಹಾಸಿಕ ಪುರಾವೆಗಳು, ದೈವ ಪರಿಕರಗಳು ದೊರಕುವ ಸಾಧ್ಯತೆ ಇದೆ ಎಂಬುದು ಚಿಂತನೀಯ ಎಂದರು. ಇದು ಜೈನ ಬಲ್ಲಾಢ್ರ ಕಾಲದ ಕೊಣಾಜಿ ಬೂಡು ಅಂತ ಹೇಳಿ ಒಂದು ಈ ಪಟ್ಟೋಳಿಗೆ ಸಂಬಂಧಪಟ್ಟ ಒಂದು ಪ್ರಮುಖವಾದ ಬೂಡಿನ ಮನೆ. ಇದರಲ್ಲಿ ಮುಂಚೆ ಇದ್ದ ಜೈನ ಬಲ್ಲಾಢ್ರು ಇಲ್ಲಿಯ ದೈವದ ಆರಾಧನೆ ಮಾಡಿಕೊಂಡು ಆ ದೈವದ ವ್ಯವಸ್ಥೆ ನೋಡಿಕೊಂಡು ಅದಕ್ಕೆ ಬೇಕಾದ ಚಾಕ್ರಿ ವರ್ಗವನ್ನೆಲ್ಲ ಇಟ್ಟುಕೊಂಡು ಅವರಿಗೆ ಬೇಕಾದ ಉಂಬಳಿಗೆನೆಲ್ಲ ಇಟ್ಟುಕೊಂಡು ಇಲ್ಲಿ ಆಡಳಿತ ಮಾಡುತ್ತಾ ಇದ್ದಂತಹ ಒಂದು ಕೊಣಾಜೆ ಬೂಡು ಇದು. ಈ ಕಾಲಕ್ರಮೇಣ ನಾವು ಮೊನ್ನೆ ಇಲ್ಲಿ ಶಶಿಪಂಡಿತರ ಮೂಲಕ, ದೈವಜ್ಞರ ಮೂಲಕ ಇಲ್ಲಿ ಸಪರಿವಾರ ಉಳ್ಳಾಲ್ತಿ ದೈವದ ಸಾನ್ನಿಧ್ಯ ಜೀರ್ಣೋದ್ಧಾರಕ್ಕೆ ಪ್ರಶ್ನೆ ಇಟ್ಟು ಚಿಂತನೆಯನ್ನು ಮಾಡಿದಾಗ ಇಲ್ಲಿ ಸಾಧಾರಣ 490 ವರ್ಷಗಳ ಆಸುಪಾಸುದಲ್ಲಿ ಆ ದೈವಗಳ ಉತ್ಸವಗಳು ನಿಂತು ಹೋಗಿದೆ ಅಂತ ಕಂಡುಬಂದಿದೆ. ನಾವು ಅವರಲ್ಲಿ ಸಾಧಾರಣ ವಿಚಾರಿಸಿದಾಗ ಯಾವ ಕಾರಣದಿಂದ ಈ ಉತ್ಸವಾದಿಗಳು ನಿಂತು ಹೋಗಿದೆ, ಎಷ್ಟು ವರ್ಷ ಆಯಿತು ಅಂತ ಅವರ ವಿಚಾರಿಸಿದಾಗ ಅವರು ಚಿಂತನೆಯ ಮೂಲಕ ಎಷ್ಟು ವರ್ಷಗಳಾಗಿರ್ಬೋದು, ಯಾವ ಕಾರಣಕ್ಕೆ ಆ ಉತ್ಸವಾದಿಗಳು ನಿಂತು ಹೋಗಿರ್ಬೋದು ಅಂತ ಸ್ಪಷ್ಟಪಡಿಸಿದ್ದಾರೆ. ಅವರು ಆ ಉತ್ಸವಾದಿ ನಿಂತು ಹೋಗುವ ಸಂದರ್ಭದಲ್ಲಿ ಈ ದೈವದ ಸಪರಿವಾರ ಉಳ್ಳಾಲ್ತ ದೈವದ ಮೊಗ ಮತ್ತು ಪರಿಕರಗಳನ್ನೆಲ್ಲ ಕೆಲವು ಕಡೆ ಅದನ್ನು ಬಿಟ್ಟು ಅವರು ಇಲ್ಲಿಂದ ಅವರ ಆರಾಧನೆ ಮಾಡುತ್ತಿದ್ದಂತಹ ಪಾರ್ಶ್ವನಾಥ ಸ್ವಾಮಿ ಅಥವಾ ಪದ್ಮಾವತಿ ದೇವಿ ಅವರ ಜೈನ ಸಂಬಂಧಪಟ್ಟ ದೇವರುಗಳ ಸಾನ್ನಿಧ್ಯಗಳನ್ನು ಇಲ್ಲಿಂದ ಹೊತ್ತುಕೊಂಡು ಹೋಗಿದ್ದಾರೆ. ಇದನ್ನು ಮಾತ್ರ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ದೈವಗಳ ಪರಿಕರಗಳ ಮುಗ ಸಾಮಗ್ರಿಗಳನ್ನು. ಹಾಗೆ ಆ ಕಾರಣದಿಂದ ಅಲ್ಲಿ ನಡೆಯುತ್ತಿದ್ದ ಉತ್ಸವಗಳು ನಿಂತು ಹೋಗಿದೆ. ಸಾಧಾರಣ ಒಂದು 1580ನೇ ಇಸವಿಯ ಆಸುಪಾಸಿನಲ್ಲಿ ಇನ್ನು ಆ ಬಲ್ಲಾಳು ಇಲ್ಲಿದ್ದಂತಹ ಬಲ್ಲಾಡಿನವರು ಈ ಬೀಡನ್ನು ನಮಗೆ ಹವ್ಯಕ ಬ್ರಾಹ್ಮಣರಿಗೆ ಬಿಟ್ಟುಕೊಟ್ಟು ಈ ಪಟ್ಟೋಳಿಯ ಭೂಮಿಯನ್ನು ವಹಿಸಿಕೊಟ್ಟು ಉತ್ಸವಾದಿಗಳನ್ನು ಹಾಗೂ ಈ ದೈವದ ಏನೆಲ್ಲ ಆಗಬೇಕ ಕಾರ್ಯಕ್ರಮ ಅದನ್ನು ನಡೆಸಿಕೊಂಡು ಬರಲಿಕ್ಕೆ ಉದ್ದೇಶದಿಂದ ಆಗಿರಬಹುದು. ಅದು ಕರಾರುವಕ್ಕಾಗಿ ನಮಗೆ ಇನ್ನೂ ಸಹ ತಿಳಿದು ಬರಲಿಲ್ಲ. ಹಾಗೆ ನಮಗೆ ಬಿಟ್ಟುಕೊಟ್ಟು ಅವರು ಇಲ್ಲಿಂದ ತೆರಳಿದ್ದಾರೆ. ಅಲ್ಲಿಂದ ಮತ್ತೆ ನಾವು ಯಥಾಶಕ್ತಿ ಊರಿನವರೆಲ್ಲ ಸೇರಿಕೊಂಡು ಅದಕ್ಕೆ ಬೇಕಾದ ಚಾಕ್ರಿ ವರ್ಗ ಅಥವಾ ಅದಕ್ಕೆ ಬೇಕಾದ ಗುತ್ತು ಮನೆತನ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇಲ್ಲಿಯ ತನಕ ಉಳಿದ ದೈವಗಳಿಗೆ ಆರಾಧನೆ ಮಾಡಿ ನೇಮ ಉತ್ಸವಾದಿ ಆರಾಧನೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಆ ಉಳ್ಳಾಲ್ತಿ ಉತ್ಸವ ನಡೆಯುವ ಸಂದರ್ಭದಲ್ಲಿ ನಾವು ಇಲ್ಲಿ ನಮ್ಮ ಬೂಡಿನಲ್ಲಿ ಶೋಧನೆ ಮಾಡುವಾಗ ನಮಗೊಂದು ಉಳ್ಳಾಲ್ತಿಗೆ ಅರಸು ದೈವಗಳಿಗೆ ಸಂಬಂಧಪಟ್ಟಂತಹ ಒಂದು ಕಡ್ಸಲೆ ನಮಗೆ ಇಲ್ಲಿ ಲಭ್ಯವಾಗಿದೆ. ಆ ಕಡ್ಸಲೆಯ ಬಗ್ಗೆ ಅದರ ಹೆಚ್ಚಿನ ನಮಗೆ ಅರಿವು ನಮಗಿಲ್ಲ. ಹಾಗೆ ಅದರ ಬಗ್ಗೆ ಗೊತ್ತಿರುವವರತ್ತೆ ಅದರ ಬಗ್ಗೆ ವಿಮರ್ಶೆ ಮಾಡಿದಾಗ ಇದು ಅರಸು ದೈವಗಳಿಗೆ ಸಂಬಂಧಪಟ್ಟಂತಹ ಕಡ್ಸಲೆ ಆಗಿರಬಹುದು ಅಂತ ಊಹೆ ಮಾಡಿಕೊಂಡಿದ್ದಾರೆ. ಹಾಗೆ ವಿಶೇಷವಾಗಿ ದೊರಕಿದಂತಹ ಈ ಕಡ್ಸಲೆಯನ್ನು ಈಗ ನಮಗೆ ಸುಸಂದರ್ಭದಲ್ಲಿ ನಾವು ಒಂದು ಅದರ ವ್ಯವಸ್ಥೆಗೆ ಮುಂದೆ ಹೇಗೆ ಅಂತ ನಾವೀಗ ಚಿಂತನೆ ಮಾಡ್ತಾ ಇದ್ದೇವೆ. ಜನಪದ ಚಿಂತಕರಾದ ವಿಜೇತಿಯಂ ಶೆಟ್ಟಿ ಮಂಜನಡಿ ಮಾತನಾಡುತ್ತಾ, ಈ ಕಡ್ಸಲೆಯ ಸ್ವರೂಪ ಮತ್ತು ಓಹರೂಪ ಕಂಡಾಗ ಸರಿಸುಮಾರು 500 ವರ್ಷಗಳ ಹಿಂದಿನ ಅರಸು ಅಥವಾ ರಾಜನ್ ದೈವದ ಆಯುಧ ಎಂಬುದಾಗಿ ಅರ್ಥೈಸಬಹುದಾಗಿದೆ ಎನ್ನುತ್ತಾರೆ. ಪಟ್ಟೋರಿ ನಾಗಬ್ರಹ್ಮ ಧರ್ಮರ ಸುಳ್ಳಾಲ್ದಿನ ಧರ್ಮ ನಡಳಿತ ಪುರ್ತುಡಿ
ನಮ್ಮ ಮಾತ ಈ ಜೀರ್ಣೋದ್ಧಾರದ ಕಾರ್ಯಗಳು ಆ ಒಂದು ಪುನಚಿತನ ಪುರ್ತುಡೆ ಕೊಣಾಜೆ ಬೂಡು ನಮ್ಮ ಈ ಊರದ ಪ್ರಮುಖ ಮನೆತನ ಅನಾದಿದ ಈ ಇಡೀ ಉತ್ಸವಕ್ಕೂ ಮೂಲ ಕರ್ತೃ ಪವಿತ್ರ ಬಾಣಿ ಪನ್ಪುಣಂಚಿನ ಸ್ಥಾನಡಿ ಪುನಃ ಆ ಬೂಡು ಮನೆತನದ ಕುತ್ತಟ್ಟೊಡಿ ನಂಗೆ ಶೋಧನೆ ಮಲ್ಪನ ಪುರ್ತುಡು ಈ ಒಂಜಿ ಕಟ್ಸಲದ ಒಂಜಿ ರೂಪ ತಿಕ್ಕದನು ಅಪಗ ಪ್ರಾರಂಭಡು ದಾದ ಅಂದು ಪನ್ಪುಣದ ಸ್ಪಷ್ಟತೆ ಗೊತ್ತಿಜ್ಜಂಡು ಅಂಡ ಇಂದತ್ತ ಆಕಾರ ತೂನಗ ಪ್ರಾಯಶಃ ದೈವಾರಾಧನೆದ ಕಡ್ಸಲದ ಬೆಳವಣಿಗೆಯನ್ನು ತೋಡುಂದಂಡ ಈ ಕಡ್ಸಲ ಹಿಡಿದು ನಂಗೆ ಪ್ರಾರಂಭ ಮನ್ಪೊಲಿ ಯಾಕೆಂಡ ಈ ಕಡ್ಸಲದ ಆಕಾರನು ಸರಿಯಾದ ತೂಣುಂದಂಡ ಒಂಜಿ ಬಾಣ ಆಕಾರದ ಕೊಡಿಯಂಚ ಬರ್ಪುಣ ಆ ರಡ್ಡು ತ್ರಿಕೋಣ ರೂಪದ ಆಕಾರಲ ಐತ ಆಕಾರ ಏತು ತೆಳುವಾದುಂಡು ಐಟು ನಂಗೆ ಏತು ವರ್ಷ ಪಿರ ಒಂದು ಅಂದಾಜು ಮನ್ಪೊಲಿ ಯಾಕೆಂಡ ಪ್ರಾರಂಭದ ಕಡ್ಸಲೆಗಳು ಯುದ್ಧದ ಕತ್ತಿದಂಚ ಸಪೂರಾದ ಅಂಚ ಇತ್ತನು ಕ್ರಮೇಣ ನಮ್ಮ ವ್ಯವಸ್ಥೆಗೆ ತಕ್ಕ ವಗೆಲ ಒಂದು ಇನಿತ ನಮ್ಮ ಕ್ಷೇತ್ರಲೇನ ಕಡ್ಸಲೇನು ಬರತುಂಡ ಆ ರೂಪ ಬದಲಾತನು ಈ ಕಡ್ಸಲದ ಆಕಾರಗೂ ಬೊಕೊಂಜಿ ಸಾಕ್ಷಿದಾದ ಕೆಂಡ ಇನ್ನೇನು ಪತ್ತು ನಂಚಿತ್ತನ ರೀತಿ ದೆಟ್ಟು ಎಚ್ಚ ಬಂಡ ರಡ್ಡತ್ತಂಡ ಮೂಜಿ ಬಿರಲು ಪೋವತ್ತಂದ ಹಿಡಿದು ಹೆಚ್ಚಿಗೆ ಪೋವಂದಿನಂಚಿನ ವ್ಯವಸ್ಥೆ ಈ ವ್ಯವಸ್ಥೆ ಬಹುಶಃ ಇಂಚಿಪ್ಪುಡು ಅವೇ ಕಡ್ಸಲೆಡು ತುಯರದಿ ಕುಜು ದುಂಬುದ ಕಾಲುಡು ಯುದ್ಧದ ಸಂಬಂಧಿತ ಕತ್ತಿಲಿಡಾವಡು ಅತ ಇಂಚಿತ್ತಿನ ಕಡ್ಸಲಿಡಾವಡು ಐಟು ಕೇವಲ ರಡ್ಡತ್ತಂಡ ಮೂಜಿ ಬಿರಲು ಹಿಡಿದು ಹೆಚ್ಚಿಗೆ ಪೋಯರ್ ಇಜ್ಜಿ ಬಂದ್ಬಿಡ ಕಟ್ಟಿತ್ತನು ಆ ನಿಟ್ಟಿಡ್ದಾತ್ರನೇ ದೈವಲ್ಲ ಉತ್ಸವಡ ಇನ್ನು ಕೇವಲ ಎದುರು ಪಿರೋಗು ದುಂಬುಕೊಂಡು ಪುಣಾತ ಮಾತ್ರ ಐತ ಒಂಜಿ ವ್ಯವಸ್ಥೆ ಇತ್ತನ ಕಾಲಕ್ರಮೇಣ ನಂಗೆ ಅನುಕೂಲಗೂ ತಕ್ಕ ಒಂಜಿ ಮುಷ್ಟಿ ಬತ್ತು ನಂಚಿತ್ತನ ಕಡ್ಸಲದ ಸ್ವರೂಪ ಬತ್ತನು ಬೊಕಂದೇಟು ವಿಶೇಷ ಅಂಚ ಅಂದ್ಕೆಂಡ ನೆತ್ತ 4 ಸೈಡ್ ಮೂಲೆಲ್ಲ ಒಂಜಿ ಯುದ್ಧದ ಕತ್ತಿದಾಗ ಕೈಕ ಗಾಯ ಬಲ್ಲಿ ಬಣ್ಣದ ಕವಚ ಒಪ್ಪುಂಡು ಅವೇ ಸ್ವರೂಪದ ಕವಚ ನೇತ 4 ಮೂಲೆಟ್ಲ ತುಯರತಿಕೊಂಡು ಈ 4 ಮೂಲೆದ ಕವಚ ಇತ್ತಿನ ಹಿಡ್ದಾತ್ರ ಆಯನ ಕೈ ಭದ್ರ ಅಂದ್ರೆ ಈ ಯುದ್ಧದ ಸಂದರ್ಭಡು ಕೈಕ ದಾಳಿ ಆನಾಗ ಕೈತ ಪೆಟ್ಟು ಬೂರ್ರೆ ಬಲ್ಲಿ ಬಣ್ಣದ ಈ ಕವಚೋಲು ಯುದ್ಧದ ಕತ್ತಿಲೇಡು ನಂಗೆ ತುಯರತಿಕೊಂಡು ಅವೇ ಸ್ವರೂಪದ ಒಂಜಿ ಕವಚ ನೀಟು ತುಯರತಿಕೊಂಡು ಆಯ್ತು ಅರ್ಥ ಇನ್ನೇನು ಮಂತನಂಚಿತ್ತಿನ ಆಚಾರಿ ಸಮೇತ ಒಂಜಿ ಯುದ್ಧಗೂ ಕಡ್ಸಲೆ ಮನ್ಪುಣ ಯುದ್ಧಗೂ ಖಡ್ಗ ಮನ್ಪುಣಂಚಿತ್ತಿನ ಆಚಾರಿನ ಮುಖೇನ ಒಂದು ಮಲ್ಪಾದುಪ್ಪೇರು ಅಂಚದು ಹೆಚ್ಚಿನ ಅಂಶ ಮೂಲು ಬಲ್ಲಾಲ ವಂಶದ ಕಾಲುಡು ದಂಡು ಪೋದು ಯುದ್ಧಾಪಿನಂಚಿತ್ತಿನ ಪರಿಸ್ಥಿತಿ ಉಪ್ಪುಣಗ ಅವೇ ಸ್ವರೂಪದ ಕತ್ತಿನ ಮಲ್ತಿದ್ದೇರು ಬೊಕಂದತ ರಡ್ಡು ಮೂಲೆಡು ಕೆಲವು ಕ್ಷೇತ್ರದಲ್ಲಿ ಗಂಡ ಬೇರುಂಡ ರೂಪ ಅತ್ತನಾಡ ಒಂದು ರಡ್ಡು ಒಂಜಿ ಬಾಣ ರೂಪಡು ಉಪ್ಪುಣಂಚಿನ ಸ್ವರೂಪ ಒಂದು ಕ್ರಮೇಣ ಮುಂದು ಮೂಲ ಸ್ವರೂಪ ಇನಿಕ್ ಒಂದುವೇ ಸ್ವರೂಪಡು ಒಂಚೂರು ಬೆತ್ತ ಬೆತ್ತ ಕಲಾಕೃತಿಲೇನೆ ನಮ್ಮ ತೂವಲಿ ಅಣ್ಣ ದೈವಾರಾಧನದ ಮೂಲ ಕಡ್ಸಲದ ಸ್ವರೂಪ ಇಂಚೆನೆ ಪನ್ಪುಣಿಕ್ ಅಕ್ಷರಶವಾದ ಈ ನಮ್ಮ ಪಟ್ಟೂರಿದ ಉಲ್ಲಾಲ್ದಿನ ಕಡ್ಸಲದ ಯಾಕೆಂಡ ಅರಸು ಬೊಕ ಉಲ್ಲಾಲ್ದಿ ಆರಾಧನೆ ಇತ್ತುನಂದಾಂಡ ಅರಸುಲೆಗ್ ಇಂಚ ಪತ್ತು ನಂಚಿತ್ರ ಕಿರುವಾಲು ಪುಣಿ ಅಪಗ ಕಿರುವಾಲೊಂದು ಹತ್ತಂದಾಂಡ ಇಂದೆಕ್ ಕಡ್ಸಲೆನೆ ಆದು ಪುಣಂದಾಂಡ ಒಂದು ಉಲ್ಲಾಲ್ತಿಗೆ ಆದು ಪೂಡು ಪನ್ಪುಣಂಚಿತ್ರ ನಂಗೆ ಕೊಂಚಿ ಊಹೆ ಮನ್ಪುಲಿ ಬೊಕ ಇಂದೆತ್ತ ತುದಿ ಅಂತೆ ಪೋತುನಂದಾಂಡಲ ಇಂದೆತ್ತ ಆಕಾರ ತುಗೆರ ಪೋಣಂದಾಂಡ ನಾನು ಒಂಚೂರು ತುದಿ ಭಾಗ ಬತ್ತಂದಾಂಡ ಒಂದೊಂದು ಪೂರ್ಣ ರೀತಿಯ ಕಡ್ಸಲೆ ಪನ್ಪುಣಿಗೆ ಸಂಶಯ ಹೆಚ್ಚು ಬೊಕ ಈ ಕಡ್ಸಲದ ವಿಶೇಷತೆ ಹೆಂಚಿನ ಕೆಂಡ ಈ ಕಡ್ಸಲದ ಅಡಿತ ಆ ಭಾಗ ಮರತ ಅಪ್ಪ ಇಡೀ ಕಡ್ಸಲೆ ಕರ್ಬದಾಂಡ ಈ ಅಡಿತ ಭಾಗ ಮರತ ಅದುಂಡು ಈ ಮರತ ರೂಪ ಪ್ರಾಯಶಃ ಇನಿತ ಮುಟ್ಟ ಒರಿದಿನೇ ಒಂಜಿ ಮಲ್ಲ ವಿಸ್ಮಯ ಅಂದ ಪನೋಡು ಯಾಕೆಂಡ ಕರ್ಬಾಂಡಲ ಉರಿಯು ಅಣ್ಣ ಮರತ ಸೊತ್ತು ಒರಿಯುಜಿ ಆಯ್ತು ಅರ್ಥ ಎತ್ತೋ ಸಂದರ್ಭಂದು ಕಾಲ ಮುಟ್ಟೊಂದು ಒಂಜಿ ಭದ್ರವಾದ ಗಾಲಿ ಸೋಕಂದಿನ ಜಾಗೆಡಿ ಇತ್ತು ನೀಡಿದ ಹತ್ರ ಈ ಮರ ಒರಿದುಂಡು ಇಜಿದುಣ್ಣಾಣ ಈತ ಹೊರತುಗು ಈ ಮರತ ಭಾಗ ಒರಿಯರಿಜ್ಜಾಂಡು ಬೊಕ ಇನ್ನೆತ್ತ ಕಡೆ ಹಿಡ್ದು ಬತ್ತದು ಕೊಡಿ ಮುಟ್ಟಲ ಪ್ರತಿಯೊಂದು ವ್ಯವಸ್ಥೆ ಎಲ್ಲ ಪ್ರಾಯಶಃ ಇನಿತ ಒಂಜಿ 200-300 ವರ್ಷದ ಆಚಾರ್ಯ ವರ್ಗದ ಕೆಲಸಲೇನು ತುಯರೆ ಪೋಂಡ ಉದಾಹರಣೆಗೆ ಪಟ್ಟೋರಿದ ನಮ್ಮ ಪಟ್ಟೋರಿತಾಯ ದೇವಸ್ಥಾನ ಪುನಃ ಕಡ್ಸಲೇನು ಈ ಮೂಲದ ಪಟ್ಟ ಸಾಧಕದ ಕಡ್ಸಲೆಗ್ಲ ನೇಕಲ ಅಜಗಜಾಂತರ ವ್ಯತ್ಯಾಸನು ತುಯರೆ ತಿಕ್ಕೊಂಡು ಆಯ್ತು ಅರ್ಥ ಇಂದು ಕಡಾಖಂಡಿತವಾದ ಸರಿಸುಮಾರು 500 ವರ್ಷದ ಪಿರವು ಈ ಉತ್ಸವ ಉಂತು ನೆಡ್ದು ದುಂಬಿತ್ತಿನಂಚಿತ್ತನ ಕಡ್ಸಲೆನೆ ಆದುಪ್ಪು ಅಂದ್ರೆ ನಂಗೆ ಒಂಜಿ ಚಿಂತನೆ ಮಲ್ಪೊಲಿ ಅಪಗ ಸತ್ಯಾಸತ್ಯತೆ ಅಂದ್ರೆ ನಂಗೆ ಪಣಿಯರ ಸಾಧ್ಯಜ್ಜಿ ಆನಲ ಒಂಜಿ ಸ್ವರೂಪಲ ಇನಿ ಈ ಉಲ್ಲಾಲ್ತಿ ಅಪ್ಪೆನ ಚಿತ್ತ ಅನುಸಾರ ಎತೋ ವರ್ಷಡು ಅವೇ ಕುತ್ತಟ್ಟಡಿತ್ತಲ್ಲ ಏರೆ ಗಮನಗೂ ಬತ್ತಜಿಂಡಲ್ಲ ಇನಿ ಈ ಉತ್ಸವದ ಪುರ್ತುಗಾನಾಗ ನಂಗೆ ಈ ಇಂದು ಕಡ್ಸಲ ತಿಕ್ಕಿದ ನಾವು ದಾದನ ಉಲ್ಲಾಲ್ದಿನ ಅಸ್ತಿತ್ವ ಗೊಂಜು ಸಾಕ್ಷಿ ಎಂದು ಪನೋಡಿ ಅಪಗ ಉಲ್ಲಾಲ್ತಿ ಆರಾಧನೆ ಈ ಮಣ್ಣಡಿ ಇಪ್ಪುನೇಕು ಪ್ರತ್ಯಕ್ಷ ಶಕ್ತಿ ಒಂಜಿಲ ಇಜ್ಜಂಡು ಅಂಡ್ ಈ ಕಡ್ಸಲೆ ಆಯ್ಕೊಂಜಿ ಮಲ್ಲ ಸಾಕ್ಷಿ ಆದ ನಾನು ದುಂಬದ ಬರ್ಪುನ ಭಕ್ತಾದಿಲ್ನಕ್ಲೆಗ್ಲ ನೀಕು ತೂದು ಈ ಶಕ್ತಿ ಇಲ್ಲ ಒಂಜಿ ಸಾಕ್ಷಿ ಯಾಕೆಂದ್ರೆ నేను ಆರಾಧನೆಗೆ ಗಲಸುನಂಚ ಇಜ್ಜಿ ಯಾಕೆಂದ್ರೆ ಈ ಆರಾಧನೆ ವ್ಯವಸ್ಥೆ ಇಡಿ ಈ ಕಡ್ಸಲೆನ ಗಲಸುನಂಚ ಈ ಪರಿಸ್ಥಿತಿ ಇಜ್ಜಿ ಅಂತ ಹೇಳಿದಾತ್ರ ಇನಿತ ಕಾಲಘಟ್ಟಗ ಇನ್ನು ವಿಸರ್ಜನೆ ಮಂತನ ಎತ್ತೋ ಐತಿಹಾಸಿಕ ದಾಖಲೆಗಳನ್ನು ನಾಶಾಪ ನಡೆದ ಹತ್ರ ನೇನು
ಬತ್ತಿನಂಚಿತ್ತಿನ ಜನಕ್ಕಲಿಗೆ ಒಂಜಿ ಈ ಪೂರ್ವ ಪರಂಪರೆದ ಒಂಜಿ ಪರಿಚಯ ಆಪುಣಗಲೆಕ್ಕ ಒಕ್ಕ ದುಂಬುದ ಕಡ್ಸಲೆ ಇಂಚೆ ಇತ್ತನು ಪನ್ಪುಣಕ್ಕೆ ಒಂದು ಸಾಕ್ಷಿ ಅದು ನೀನು ದೀವಲಿನ ಪನೋಡಿ ಒಟ್ಟಾರೆ ಅದು ಈ ಕಡ್ಸಲೆ ಪಟ್ಟೋರಿದ ಗತಕಾಲದ ಐತಿಹಾಸಿಕ ಸಾಕ್ಷಿ ಆದ ಒಂದು ಪನೋಡಿ ಇಂಚಿನ ಆಯುಧ ಬೇತಗಡೆ ಇಂಚಿನ ಆಯುಧಲು ಇಂಚ ಕಿರುವಾಲ್ ಅಂದುಲ ಅಪ್ಪಗ ಒಂಜೇ ಲೆಕ್ಕ ಇತ್ತನು ನಿಜವಾದ ಕಿರುವಾಲ್ ಪನ್ಪಿನವು ಸಾಧಕದ ಯುದ್ಧಗೋಸ್ಕರನೇ ಮತ್ತದ ನಾವು ಅನೇಕ ಗುತ್ತುದೆಲ್ಲಲಿಡು ಯುದ್ಧ ಕಡ್ಸಲು ಇಂಚಿನಲ್ಲ ಯುದ್ಧಗೂ ಪತ್ತಂತುನ ಕಡ್ಸಲೆಲು ದುಂಬುದ ಅರಸೇರ್ನಕಲ ಪೆಟ್ಟಿ ಇಡು ಅಂತ ದೀನ ಆಯುಧಲೆ ನಾಡ್ನ ಇಂಚುಂಡು ಬೊಕ್ಕ ಈ ಕಡ್ಸಲೆ ಇತ್ತು ತಿಳುವ ದಿಪ್ಪುನವು ಮೂಲದ ಪಟ್ಟದ ಕಡ್ಸಲೆ ಎತ್ತೋ ಹೆಣ್ಮಣದು ಹೊರಮಣದು ವರ್ಷ ದುಂಬುದ ಕ್ಷೇತ್ರಲೇಡು ಮೂಲದ ಕಡ್ಸಲೆ ಇದೇ ಆಕಾರ ಉಪ್ಪುಂಡು ಪಂಡ ನಂಗೆ ಈ ಕಡ್ಸಲೆ ಏತು ದುಂಬುದಂತೂ ಓಡಾನ ನೇನು ತೂದು ಗೊತ್ತಾಪುಂಡು ಇಂಚಿಪ್ಪದ ಕಡ್ಸಲೆ ಅಂದಾಂಡ ಆಯ್ತು ಆಕಾರ ಈತು ದಪ್ಪ ಬರ್ಪುಂಡು ಆಯ್ತಾ ಸ್ವರೂಪ ಇನಿಕ ಅನುಕೂಲ ವ್ಯವಸ್ಥೆಗೆ ಬೈದನು ಆಚಾರ್ಯ ವರ್ಗದಕ್ಕೆಲ್ಲ ಜ್ಞಾನ ವೃದ್ಧಿ ಆಯ್ತು ಜನಕ್ಕಲ್ನ ಕಾಲಾನುಸಾರ ಉಡುಗೆ ತೊಡುಗೆ ಇಂಚ ಬದಲಾಡ ದೈವಾರಾಧನದ ಆಯುಧಲ್ಲ ಅಂಚಿನ ಕಾಲಕ್ಕೆ ಬದಲಾವಣೆ ಇನಿತ ಪ್ರಸ್ತುತ ನೇಕು ಪೂರ ವರ್ಣಚಿತ್ರಗಳು ಪೂರ ಬೈದ ಅಣ್ಣ ಮೂಲ ಕಡ್ಸಲ ಇಂಚಿನ ಅಂದು ಪನೋಡ ಒಂದು ಪನೋಡಿ ಕ್ಷೇತ್ರದ ಅಧ್ವರಿಯು ರಾಮಕೃಷ್ಣ ಪಟ್ಟೋರಿ ಮಾತನಾಡುತ್ತಾ ಕ್ಷೇತ್ರದಲ್ಲಿ ಧರ್ಮ ನಡಾವಳಿಗಾಗಿ ರಾತ್ರಿ ಹಗಲೆನ್ನದೇ ಶ್ರಮದಾನ ನಡೆಯುತ್ತಿದೆ. ಶ್ರೀ ಉಳ್ಳಾಲ್ತಿ ಬಂಟಜಾವದೆ ಅರಸರ ಸಂಧಿಯಲ್ಲಿ ಉಲ್ಲೇಖಿಸಲಾದ ಈ ಬೀಡಿನಲ್ಲಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಉಯ್ಯಾಲೆ ಪೂರ್ವದ ಉತ್ಸವಕ್ಕೆ ಸಂಬಂಧಿಸಿದ ಭಂಡಾರ ಇದ್ದಿರುವ ಖಚಿತವಾಗಿದೆ. ಪ್ರಸ್ತುತ ಉಳ್ಳಾಲ್ತಿ ಧರ್ಮರಸರಿಗೆ ನೂತನ ಭಂಡಾರ ನಿರ್ಮಿಸಿ ಆರಾಧನೆ ಉತ್ಸವಾತಿಗಳು ಮರು ಪ್ರಾರಂಭಿಸುವ ಸುಸಂದರ್ಭದಲ್ಲಿಯೇ ಶ್ರೀ ಕ್ಷೇತ್ರದ ಗತಕಾಲದ ವೈಭವಕ್ಕೆ ಸಾಕ್ಷಿಯಾಗಿರುವ ಈ ಆಯುಧವು ಶ್ರೀ ಉಳ್ಳಾಲ್ತಿ ಅಮ್ಮನವರ ಮಹಿಮೆಯನ್ನು ಮತ್ತಷ್ಟು ಸಾರುವಂತಿದೆ ಎಂದಿದ್ದಾರೆ. ಚಟುವಟಿಕೆ ರೀತಿ ನಡೆದುಕೊಂಡು ಇನಿ 27 ತಾರೀಕು ನೀಡಿದಕ್ಕ 18 ಸಂಧ್ಯಾ ಭಜನೆ ಕಾರ್ಯಕ್ರಮ ನಡೆದುಂಡು ಉಳ್ಳಾಲ್ತಿ ಮಾಡದ ಕೆರೆತ ತಡೋಡು ಅಂಚನೆ 14 ತಾರೀಕಿಗೆ ಹಸೆಗೊಲ್ಲಿ ಅಯ್ಯಪ್ಪ ಮಂದಿರದ ವರಕಾಣಿಕೆ ಕಾರ್ಯಕ್ರಮ ಅಲ್ಲಿ ತಿರ್ದು ನಾಗರಮ್ಮ ಇಡೀ ಮಾಡೋದಲ್ಲೇ ಬರ್ಬೋದು. ಅಂಚನೆ 17 ತಾರೀಕಿನ ಕಾಂಡೆಗೆ ದೇವರನ್ನ ಈ ಪರಿಕಾರದ ಶುದ್ಧ ಕಲಸ ಬ್ರಹ್ಮಕಲ ಸುಪುರಾಯರಂಡು ಆಯಿತು ಐದಕ್ಕೆ ಬಯ್ಯಾಡಿ ದೊಂಪ ಏರದು ಕೋರಿಗುಂಟ ಇಂದೋಪುರ ಕಾರ್ಯಕ್ರಮ ರಾತ್ರಿ ಬಗ್ಗೆ ಶ್ರಮದಾನ ಸಾಧಾರಣ 100 ಜನ ಪಂಜನ ಕಲಾಂಜನ ವರ್ಷ ಹಿಡಿದು ಡೈಲಿ 5 ಮತ್ತು ಡೈಲಿ ಬಯ್ಯಾಡು ದಿನಾಲ ಬಯ್ಯಾಡು ಶ್ರಮದಾನ ಕೆಲಸ ಚೆಂಬುಗುಡ್ಡೆಗೆ ಭೂಗತ ಲೈನ್ ಹಾಕಿ ಮೊದಲು ನಮಗೆ ಕರೆಂಟ್ಗಳು ಪಾವೂರು ಆಗಿ ಕೊನಾಜೆ ಫೀಡರ್ಗೆ ಬರ್ತಿತ್ತು. ಕೊನಾಜೆಯಿಂದ ಚೆಂಬುಗುಡ್ಡೆಗೆ ಬಂದು ಈ ಭಾಗದ ಎಲ್ಲ ಕಡೆಗಳಿಗೆ ಕೂಡ ಪ್ರಸರಣವಾಗ್ತಿತ್ತು. ಇದರಿಂದಾಗಿ ಈ ಭಾಗದ ಜನರಿಗೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಮನಗಂಡು ನಮ್ಮ ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ರವರು ಎಕ್ಕೂರಿನಿಂದ ಭೂಗತ ಲೈನನ್ನು ಮಾಡಿಕೊಂಡು ಅಂಡರ್ಗ್ರೌಂಡ್ ಮಾಡಿಕೊಂಡು ಚೆಂಬುಗುಡ್ಡೆಗೆ ಟಚ್ ಮಾಡಿ ನಾಳೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಗ್ಗೆ ಟೆಸ್ಟಿಂಗ್ ಕಾರ್ಯಕ್ರಮವನ್ನು ನಾಳೆ 10 ಗಂಟೆಗೆ ನೆರವೇರಿಸಲಿದ್ದಾರೆ. ಅದರೊಟ್ಟಿಗೆ ದೊಡ್ಡ ಒಂದು ಸುಮಾರು 12.5 MVA ಪರಿವರ್ತಕದ ಉನ್ನತೀಕರಣ ಕಾಮಗಾರಿಯ ಉದ್ಘಾಟನೆಯನ್ನು ಕೂಡ ನಾಳೆ ಚೆಂಬುಗುಡ್ಡೆಯಲ್ಲಿ ಮಾಡಲಿಕ್ಕಿದ್ದಾರೆ. ಅದಲ್ಲದೆ ಹೋದ ಸಾರಿ ಕೋಟೆಕಾರಲ್ಲಿ ಕೂಡ ದೊಡ್ಡ ಆ ಭಾಗಕ್ಕೆ ತಲಪಾಡಿ ಕೋಟೆಕಾರ್ ಮಂಜಿನಾಡಿ ಭಾಗಕ್ಕೆ ಕೂಡ ಅಲ್ಲಿ ಕೂಡ ಮೊನ್ನೆ ಹೋದ ತಿಂಗಳು ಅದನ್ನು ಟೆಸ್ಟಿಂಗ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಲ್ಲದೆ ಅನೇಕ ಶಾಖಾ ಕಚೇರಿಗಳು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಶಾಖಾ ಕಚೇರಿ ಜನರಿಗೆ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ಅಲ್ಲಲ್ಲಿ ನಾಟಿಕಲ್ಲಲ್ಲಿ, ಬೋಳ್ಯಾರಲ್ಲಿ, ಮುಡಿಪಲ್ಲಿ, ಕೋಟೆಕಾರಲ್ಲಿ ಕೂಡ ಶಾಖಾ ಕಚೇರಿಯನ್ನು ಪ್ರಾರಂಭ ಮಾಡಿ ಜನರಿಗೆ ಹತ್ತಿರ ಆಗಬೇಕು ಎಂಬ ದೃಷ್ಟಿಯಿಂದ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಾಸಕರು ಮಾಡಿದ್ದಾರೆ. ಅದಲ್ಲದೆ ಇಡೀ ಮಂಗಳೂರು ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 100-200 ಕೋಟಿಯ ಅಂದಾಜಿನ ಭೂಗತ ಕೇಬಲ್ ಟೆಂಡರ್ ಪ್ರೊಸೆಷನ್ ಆಗ್ತಾಯಿದೆ. ಅದೇ ರೀತಿ ಚೆಂಬುಗುಡ್ಡೆಯಲ್ಲಿ ಕೂಡ 4 ಎಕರೆ ಪ್ರದೇಶದಲ್ಲಿ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ 70 ಕೋಟಿ ರೂಪಾಯಿಯ ಕಾಮಗಾರಿ ಟೆಂಡರ್ ಪ್ರೊಸೆಷನ್ 2 ಕೆಲಸಗಳು ಕೂಡ ಆಗಲಿಕ್ಕೆ ಇದೆ. ಅದಲ್ಲದೆ ವಿದ್ಯುತ್ತಿನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಎಂಬ ರೀತಿಯಲ್ಲಿ ಅನೇಕ ಯೋಜನೆಗಳಿಗೆ ಅನುದಾನವನ್ನು ತಂದು ಈ ಕೆಲಸ ಕಾರ್ಯಗಳನ್ನು ನಮ್ಮ ಕ್ಷೇತ್ರದ ಯುಟಿ ಖಾದರ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದಲ್ಲದೆ ರಸ್ತೆ ಕಾಮಗಾರಿಗಳು ಕೂಡ ನಿಮಗೆ ಗೊತ್ತಿದೆ, ತೊಕ್ಕೊಟ್ಟಲ್ಲಿ
25 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾಯಿದೆ. ಅದಲ್ಲದೆ ಕೋಟೆಪುರದಿಂದ ಬೋಳಾರಕ್ಕೆ 200 ಕೋಟಿ ರೂಪಾಯಿಯ ಸೇತುವೆ ಕೂಡ ಭಾಳ ಒಳ್ಳೆ ರೀತಿಯ ಸೇತುವೆಯಲ್ಲಿ ಆಗಬೇಕು. ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಕೂಡ ಸಂಜೆ ಹೊತ್ತು ವೀಕ್ಷಣೆ ಮಾಡಲಿಕ್ಕೆ ಕೂಡ ಆಗಬೇಕಂತೇಳಿ ಅಲ್ಲಿ 200 ಕೋಟಿ ರೂಪಾಯಿಯ ಸೇತುವೆ ಕೆಲಸಗಳು ಕೂಡ ಟೆಂಡರ್ ಅಂದಾಜಲ್ಲಿ ಇದೆ. ಅದಲ್ಲದೆ ಸಜಿಪದಿಂದ ತುಂಬೆಗೆ ಹೋಗುವಂಥ ಸೇತುವೆ ಸುಮಾರು 62 ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕೂಡ ಸೇತುವೆಗೆ ಕೆಲಸ ಕಾರ್ಯ ಟೆಂಡರ್ ಆಗ್ತಾಯಿದೆ. ಅದಲ್ಲದೆ ಜಪ್ಪಿನಮಗೂರು ಸಂಕದಿಂದ ಪಾವೂರು ತನಕ ನದಿ ಬದಿಯಲ್ಲಿ ನಿಮಗೆ ಕೂಡ ಗೊತ್ತಿದೆ, ನೀವೆಲ್ಲ ನೋಡಿದ್ದೀರಿ ರಸ್ತೆ. ಆ ರಸ್ತೆ ಕಾಮಗಾರಿ ಕೂಡ ಭಾಳಷ್ಟು ಒಳ್ಳೆ ರೀತಿ ಚೆಂದ ರೀತಿ ಈ ಭಾಗದ ಅವರ ವಿಧಾನಸಭಾ ಕ್ಷೇತ್ರ ನದಿ ಬದಿಯಲ್ಲೇ ಹೋಗಿ ಟಚ್ ಆಗಲಿಕ್ಕೆ ಬೇಕಾಗಿ ರಸ್ತೆ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಅಗ್ನಿಶಾಮಕ ಠಾಣೆಗೆ ಮುಖ್ಯಮಂತ್ರಿಗಳ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ. ಯಾಕಂತೇಳಿ ಅಲ್ಲಿ ಅಗ್ನಿಶಾಮಕ ಠಾಣೆಗೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಎಕರೆ ಜಾಗದಲ್ಲಿ ಅಗ್ನಿಶಾಮಕ ಠಾಣೆಗೆ ಟೆಂಡರಲ್ಲಾಗಿದೆ. ಎಲ್ಲ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಕಾಯ್ತಾ ಇದ್ದೇವೆ. ಅದರ ಈಚೆಗಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲೈಟ್ ವೆಹಿಕಲ್ ಅಥವಾ ಎಲ್ಲ ಪರವಾನಗಿಗಳನ್ನು ಕೊಡಲಿಕ್ಕೆ ಕೂಡ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರ್ಯಾಕಿಂಗ್ ಕೂಡ ಸಿದ್ಧಗೊಂಡಿದೆ. ಅಲ್ಲಿ ಕೂಡ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿದೆ. ಅದಲ್ಲದೆ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಸಣ್ಣ ಸಣ್ಣ ಗ್ರಾಮಗಳಿಗೆ 1 ಕೋಟಿ, ದೊಡ್ಡ ಗ್ರಾಮಗಳಿಗೆ 1.5 ಕೋಟಿ ರೂಪಾಯಿಯ ಅನುದಾನವನ್ನು ಎಲ್ಲ ಗ್ರಾಮಗಳಿಗೆ ಕೂಡ ಅವರು ಮಂಜೂರುಗೊಳಿಸಿದ್ದಾರೆ. ಕೆಲಸ ಕಾರ್ಯಗಳು ಈಗ ನಂತರ ಆಗಲಿಕ್ಕಿದೆ. ಅದಲ್ಲದೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಕೂಡ ಇವತ್ತು ಆಗ್ತದೆ. ಉಳ್ಳಾಳದಲ್ಲಿ ಭಾಳಷ್ಟು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಲೈಬ್ರರಿ ಬೇಕಂತ ಹೇಳಿಕೊಂಡು ಸುಮಾರು 75 ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಕಟ್ಟಡ ಕಾಮಗಾರಿ ಟೆಂಡರ್ ಕೂಡ ಅಲ್ಲಿ ಆಗಿದೆ. 75 ಲಕ್ಷ ರೂಪಾಯಿಯಲ್ಲಿ ಲೈಬ್ರರಿಗೆ ಟೆಂಡರ್ ಕೂಡ ಆಗಿದೆ. ಅದೇ ರೀತಿ ವಿಕಲಚೇತನರು ಕೂಡ ಒಂದು ಶಾಪಲ್ಲಿ ಆಗಬೇಕಂತೇಳಿ 25 ಲಕ್ಷ ರೂಪಾಯಿ ಯೋಜನೆಯಲ್ಲಿ 5 ವಿಕಲಚೇತನರಿಗೆ ಶಾಪಿನ ವ್ಯವಸ್ಥೆ ಕೂಡ ಆಗಿದೆ. ಅದೇ ರೀತಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಕಟ್ಟಡ ಇಲ್ಲ ಅಂತ ಹೇಳಿಕೊಂಡು ಅಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ನಮ್ಮ ಉಳ್ಳಾಳ ಆಸ್ಪತ್ರೆಗೆ ತಾಲೂಕು ಆಸ್ಪತ್ರೆಗೆ ಫಿಸಿಯೋಥೆರಪಿ ಯೋಜನೆ ಅಲ್ಲಿ ಮಾಡಲಿಕ್ಕೆ 75 ಲಕ್ಷ ರೂಪಾಯಿದ ಕಟ್ಟಡಕ್ಕೆ ಕೂಡ ಅಲ್ಲಿ ಅನುದಾನವನ್ನು ಅವರು ಮಂಜೂರುಗೊಳಿಸಿರುತ್ತಾರೆ. ಟೆಂಡರ್ ಕೂಡ ಆಗಿದೆ. ಅದೇ ರೀತಿ ಪೌರ ಕಾರ್ಮಿಕರ ವಸತಿ ಗೃಹಗಳಿಗೆ ಬೇಕಾಗಿ ಸುಮಾರು 1.5 ಕೋಟಿ ರೂಪಾಯಿಯ ಅನುದಾನವನ್ನು ಮಂಜೂರುಗೊಳಿಸಿ ಅದು ಕೂಡ ಟೆಂಡರ್ ಆಗಿದೆ. ಕೆಲಸಗಳು ಕೂಡ ಪ್ರಾರಂಭ ಆಗಲಿಕ್ಕಿದೆ. ಅದೇ ರೀತಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಮಂಗಳೂರು ನಗರದಲ್ಲಿ ಯಾವ ರೀತಿ ಕುಡಿಯುವ ನೀರಿನ ಯೋಜನೆ ಇದೆಯೋ ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಕುಡಿಯುವ ನೀರಿನ ಯೋಜನೆ 24/7 ಆಗಬೇಕಂತ ಹೇಳಿಕೊಂಡು 2 ಹಂತದಲ್ಲಿ, ಒಂದು ನಗರ ಉಳ್ಳಾಲ ಸೋಮೇಶ್ವರ ಅದೇ ರೀತಿ ಕೋಟೆಕಾರಿಗೆ ಪ್ರಥಮ ಹಂತದಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಈಗ 2ನೇ ಹಂತ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಲೈನ್ನ ವ್ಯವಸ್ಥೆಗಳಾಗ್ತಾಯಿದೆ. ಅಲ್ಲಿ ಕೂಡ ಅನುದಾನವನ್ನು ಕೊಂಡುಗೊಳಿಸಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದರ ಉದ್ಘಾಟನೆ ಕೂಡ ನಾವು ಮುಖ್ಯಮಂತ್ರಿಯ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ. ಇಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳಾಗಿದೆ. ಅದಲ್ಲದೆ ಹಳೆಯ ಪೈಪ್ ಇಲ್ಲಿ ಉಳ್ಳಾಳದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಹಳೆ ಕಾಲದ ಪೈಪ್ಗಳು ಇದೆ. ಅದಕ್ಕೆ ಬೇಕಾಗಿ ಅದು ನೀರಿನ ಸರಿಯಾಗಿ ಸಮರ್ಪಕವಾಗಿ ಆಗಲಿಕ್ಕಿಲ್ಲ ಅಂತೇಳಿ ಸುಮಾರು 70 ಲಕ್ಷ ರೂಪಾಯಿಯಲ್ಲಿ 60 ಕೋಟಿ ರೂಪಾಯಿ ಇದರಲ್ಲಿ ಅಲ್ಲಿ ಕೂಡ ಟೆಂಡರ್ ಆಗಿದೆ. ಎಲ್ಲ ಉಳ್ಳಾಳ ನಗರಸಭೆ ಹೊಸ ಪೈಪ್ ಲೈನನ್ನು ಹಾಕಲಿಕ್ಕೆ ವ್ಯವಸ್ಥೆ ಆಗಿದೆ. ಅಲ್ಲಿ ಕೂಡ ಕೆಲಸ ಕಾರ್ಯಗಳು ಬರದಿಂದ ಸಾಗ್ತಾ ಇದೆ. ಅಲ್ಲಿ ಕೂಡ 24 ಗಂಟೆ ಕೂಡ ನೀರಿನ ವ್ಯವಸ್ಥೆ ಆಗಿದೆ. ಉಳ್ಳಾಳಕ್ಕೆ ಕೂಡ ಸೋಮೇಶ್ವರಕ್ಕೆ ಅದೇ ರೀತಿ ಕೋಟೆಕಾರ ಪ್ರದೇಶಗಳಿಗೆ 24 ಗಂಟೆ ನೀರಿನ ವ್ಯವಸ್ಥೆ ಪ್ರಥಮ ಹಂತದಲ್ಲಿ ಇವತ್ತು ಆಗ್ತಿದೆ. ಅದರ ನಂತರ ಗ್ರಾಮಾಂತರ ಪ್ರದೇಶಗಳಿಗೆ ಕೂಡ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗ್ತಾಯಿದೆ. ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಕ್ಷೇತ್ರದ ಶಾಸಕರು 2 ವರ್ಷದಲ್ಲಿ 1200 ಕೋಟಿ ರೂಪಾಯಿ ಅನುದಾನವನ್ನು ತಂದು ಈ ಕ್ಷೇತ್ರಕ್ಕೆ 5 ವರ್ಷದ ಕೆಲಸವನ್ನು ಕೇವಲ 2 ವರ್ಷದಲ್ಲಿ ಮಾಡಿ ಮುಗಿಸಿರುತ್ತಾರೆ. ಆದ್ದರಿಂದ ಇಷ್ಟು ಅನುದಾನವನ್ನು ನಮ್ಮ ಸಭಾಧ್ಯಕ್ಷರಾದ ಕಾರಣ ಈ ಕ್ಷೇತ್ರಕ್ಕೆ ತಂದಿದ್ದಾರೆ. ಎಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಯುಟಿ ಖಾದರ್ರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಕುತ್ತಾರು ಸಮೀಪದ ಮದನಿನಗರ ನಿವಾಸಿ 300 ಗ್ರಾಮ ಪಂಚಾಯತ್ ಸದಸ್ಯರಾದ RKC ಅಬ್ದುಲ್ ಅಜೀಜ್ ಅವರು ಹೃದಯಾಪಘಾತದಿಂದ ಇನ್ನಿಲ್ಲವಾಗಿದ್ದಾರೆ. ಆಗ್ರಾದಿಂದ ರೈಲಿನಲ್ಲಿ ಮಂಗಳೂರಿಗೆ ಹಿಂತಿರುಗುತ್ತಿದ್ದ ವೇಳೆ 300 ಗ್ರಾಮ ಪಂಚಾಯತ್ ಸದಸ್ಯರು ದಾರಿ ಮಧ್ಯದ ಕುಮಟ ಎಂಬಲ್ಲಿ ಹೃದಯಾಪಘಾತಗೊಳಗಾಗಿ ದೇವರ ಪಾದ ಸೇರಿದ್ದಾರೆ. ಆಗ್ರಾದಿಂದ ಹಿಂತಿರುಗುತ್ತಿದ್ದ ವೇಳೆ ಅಂಕೋಲಾ ತಲುಪಿದಾಗ ರೈಲಿನಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ರೈಲು ಕುಮಟ ನಿಲ್ದಾಣಕ್ಕೆ ತಲುಪುತ್ತಿದ್ದಂತೆ ಅಜೀಜ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ
ಅದಾಗಲೇ ಅವರು ದೇವರ ಪಾದ ಸೇರಿದ್ದಾರೆ ಎಂದು ತಿಳಿದು ಬಂತು. ಮೃತರು ಪತ್ನಿ, 2 ಪುತ್ರರು, 2 ಪುತ್ರಿಯರು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಅಬ್ದುಲ್ ಅಜೀಜ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಗುರುತಿಸಿಕೊಂಡಿದ್ದವರು. ಅಜೀಜ್ ಅವರ ಅಕಾಲಿಕ ಅಗಲಿಕೆಗೆ ಸ್ಪೀಕರ್ UT ಖಾದರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮದನಿ ನಗರದ ಮಸೀದಿಯಲ್ಲಿ ಅಜೀಜ್ ಅವರ ಅಂತ್ಯ ಸಂಸ್ಕಾರ ನಡೆಯುವುದಕ್ಕಿಂತ ಮುಂಚಿತವಾಗಿ ಅಜೀಜ್ ಅವರ ಮೃತದೇಹವನ್ನು ಮದನಿ ನಗರ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಒಳಪಡಿಸಲಾಯಿತು. ಅಪಾರ ಸಂಖ್ಯೆಯ ಜನತೆ ಈ ವೇಳೆ ಹಾಜರಿದ್ದು ಶ್ರದ್ಧಾಂಜಲಿ ಕೋರಿದ್ರು. ಅಬ್ದುಲ್ ಅಜೀಜ್ RKC ಅವರ ಬಗ್ಗೆ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಮೊಹಮ್ಮದ್ ಮೋನ್ ಮಲಾರ್ ಸಂತಾಪ ವ್ಯಕ್ತಪಡಿಸಿ ಮಾತನಾಡಿದರು. ಇವತ್ತು 300 ಗ್ರಾಮದ ಪ್ರತಿಯೊಂದು ಗ್ರಾಮಸ್ಥರು, ಸ್ಥಳೀಯ ಎಲ್ಲ ಗ್ರಾಮಸ್ಥರು ಕತ್ತಲೆ ಕಬಿದಿದೆ. ಇಲ್ಲಿ ಅಂದರೆ ಈ ಪ್ರದೇಶದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಜಾತಿ ಮತದವರಿಗೆ ಪ್ರೀತಿಯಂತ ಗೆದ್ದಂಥ ನಮ್ಮೆಲ್ಲರ ಆತ್ಮೀಯ ಮಿತ್ರ, ಈ ಪ್ರದೇಶದ ಸಮಾಜ ಸೇವಕರಾಗಿ, ಪಂಚಾಯತಿನ ಸದಸ್ಯರಾಗಿ, ನಮ್ಮ ಗ್ರಾಮ ಸಮಿತಿಯ ಕಾಂಗ್ರೆಸ್ ಗ್ರಾಮ ಸಮಿತಿಯ ವಲಯ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ವಿಧಾನಸಭೆ ಅಧ್ಯಕ್ಷರಾದ UT ಖಾದರ್ ಅವರ ಆತ್ಮೀಯ ಶಿಷ್ಯನಾಗಿ ಈ ಪ್ರದೇಶಕ್ಕೆ ತುಂಬಲಾರದ ನಷ್ಟ. ಇವತ್ತು RKC ಅಜೀಜ್ರವರು ಹಲವಾರು ಜನರಿಗೆ ಈ ಪ್ರದೇಶದಲ್ಲಿ ಒಬ್ಬ ಪಂಚಾಯತಿ ಸದಸ್ಯರಾಗಿ ಸ್ವಂತ ಕೈಯಿಂದ ಬೋರ್ವೆಲ್ ಮಾಡಿಕೊಟ್ಟಂಥ ಒಬ್ಬ ಸದಸ್ಯ ಈ ಕ್ಷೇತ್ರದಲ್ಲಿ ಯಾರಂತ ಕೇಳಿದರೆ ಅದು RKC ಅಜೀಜ್ರವರು. ಖಂಡಿತವಾಗಿ ಅವರ ಆತ್ಮೆಗೆ ಚಿರಶಾಂತಿ ಸಿಕ್ಕಲಿ. ಈ ಪ್ರದೇಶದ ಎಲ್ಲ ಜನರು ಇವತ್ತು ದುಃಖದಿಂದಿದ್ದಾರೆ. ಅದರಲ್ಲಿ 300 ಗ್ರಾಮ ಪಂಚಾಯತಿನ ನಾನು ಕಣ್ಣಾರ ಕಂಡ ದೃಶ್ಯ, ಒಂದು 5 ಮಹಿಳಾ ಸದಸ್ಯರು, ಹಿಂದೂ ಸದಸ್ಯರು ಅಜೀಜ್ರವರ ಪಾರ್ಥಿವ ಶರೀರವನ್ನು ನೋಡುವಾಗ ಅವರ ಕಣ್ಣಲ್ಲಿ ಎಲ್ಲ ಅಲ್ಲಿ ಕೂಗಿದ್ರು. ಇದು ಖಂಡಿತವಾಗಿ ಅಜೀಜ್ರವರ ಒಂದು ಸಂಪತ್ತು. ಅವರು ಆ ಹಿಂದೂ ಮಹಿಳೆಯಾಗಿ ಒಬ್ಬ ಮುಸಲ್ಮಾನ ನಾಯಕ ಮರಣಪಟ್ಟಾಗ ಒಂದು ಹಿಂದೂ 4 ಮಹಿಳೆಯರು ಕಣ್ಣೀರು ತೆಗೆದದ್ದು ನಾನು ಪ್ರಥಮ ಬಾರಿ ಕಂಡಿದ್ದು ಈ ಒಂದು ಪಂಚಾಯತಿ 300. ಹಾಗಾಗಿ ನಾವೆಲ್ಲರೂ ಇವತ್ತು ಅವರ ಸ್ನೇಹಿತರಾಗಿ, ಸಂಬಂಧಿಕರಾಗಿ ನಮಗೆ ತುಂಬಲಾರದ ನಷ್ಟ. ಈ ಒಂದು ನಷ್ಟ ಈ ಗ್ರಾಮದ ಎಲ್ಲರಿಗೂ ದುಃಖ ಬರುವಂಥ ದೃಶ್ಯ ಆಗಿದೆ. ಇವತ್ತು ಅವರ ಕುಟುಂಬಕ್ಕೂ ಆ ದುಃಖವನ್ನು ಸಹಿಸುವ ಶಕ್ತಿ ಆ ದೇವರು ಕೊಡಲಿ. ಅವರ ಎಲ್ಲ ಕಾರ್ಯಗಳಲ್ಲಿ ಎಲ್ಲರ ಮನದಲ್ಲಿ ಅಜೀಜ್ರವರು ಉಳಿಯಲಂತೆ ದೇವರಲ್ಲಿ ಪ್ರಾರ್ಥಿಸಿ ಇವತ್ತು ನಾವು ಅವರಿಗೆ ಸಂತಾಪ ಸೂಚಿಸುತ್ತಿದ್ದೇವೆ. ಅವರ ಮರಣ ಅಗಲಿಕೆಯನ್ನು ದೇವರು ಒಳ್ಳೆಯ ಒಂದು ಖಬರು ಜೀವನ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಜನಾನುರಾಗಿಯಾಗಿದ್ದ RKC ಅಬ್ದುಲ್ ಅಜೀಜ್ ಅವರ ಬಗ್ಗೆ ನರಿಂಗಾನ ಕಂಬಳ ಸಮಿತಿಯ ಪದಾಧಿಕಾರಿಯೂ ಮತ್ತು ಪಂಚಾಯತ್ ಸದಸ್ಯರೂ ಆಗಿರುವ ಮುರಳಿಯವರು ಸಂತಾಪ ವ್ಯಕ್ತಪಡಿಸಿದ್ದು ಹೀಗೆ. ಅಜೀಜ್ RKC ನನ್ನ ಭಾರಿ ಆತ್ಮೀಯರು. ಇವರು ನಿನ್ನೆ ವಾಟ್ಸಪ್ಪನ್ನು 7 ಗಂಟೆ ಮನೆಯಲ್ಲಿ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ನನ್ನ ಫ್ರೆಂಡ್ಸ್ ಅವರಿಗೆ ಫೋನ್ ಮಾಡಿದೆ, ಅವರ ಅಟ್ಯಾಕ್ಕಾಗಿ ಅವರು ತೀರೋದ್ರಂತ. ನನ್ನ ತಂದೆ ತಾಯಿ ಕೂಡ ಅವರ ಆತ್ಮೀಯರು, ನಮ್ಮ ನರಿಂಗಾನ ಕಂಬಳ ಸಮಿತಿಯಲ್ಲಿ ಒಂದು ಸಕ್ರಿಯ ಸದಸ್ಯರು. ಅವರು ಮೊನ್ನೆ ಕಂಬಳ ದಿವಸ ನನ್ನ ತಂಗಿಯ ಮಗಳ ಹತ್ರ ದೇವಿಶ ಶೆಟ್ಟಿ ಅಂತ ಹೇಳ್ತಾರಂತೆ, ನೀನು MC ಮಾಡಬೇಕು ನೆಕ್ಸ್ಟ್ ಇಯರ್, ನಿನಗೆ ಫುಲ್ಲು ನನ್ನ ಸಹಕಾರ ಉಂಟು ಅಂತ. ಅವಳು ಕೂಡ ಬೆಂಗಳೂರಲ್ಲಿದ್ದು ನಿನ್ನೆ ಬಾರಿ ಅಂದರೆ ಇವತ್ತು ಅವಳು ಕೆಲಸಕ್ಕೆ ರಜೆ ಹಾಕಿದ್ದಾಳೆ. ಇವರ ಒಂದು ಇದು ಮರಣ ಆದ ನಂತರ ಇವರು ಒಳ್ಳೆಯ ಸಮಾಜ ಸೇವಕರು, ಸರ್ವ ಧರ್ಮ ಸಮನ್ವಯ ವ್ಯಕ್ತಿತ್ವ, ಭಾಳ ಜನರಿಗೆ ಪ್ರೀತಿ ಪಾತ್ರರಾದ ಒಂದು ಅಬ್ದುಲ್ ಅಜೀರ್ ಅವರು ಮರಣ ಆದ್ರಂದರೆ ನಮಗೆಲ್ಲರಿಗೊಂದು ದುಃಖದ ವಿಷಯ. ಅವರಿಗೆ ಅಲ್ಲಿ ಅವರು ದೇವರು ಚಿರಶಾಂತಿಯನ್ನು ಕೊಡಲಿ ಅಂತ ನಮ್ಮ ನರಿಂಗಾನ ಕಂಬಳ ಸಮಿತಿಯ ಪರವಾಗಿ ಮತ್ತು ಎಲ್ಲವರ ಆತ್ಮೀಯರ ಪರವಾಗಿ ಕೈಮುಗಿದು ಬೇಡಿಕೊಳ್ತೇವೆ. RKC ಅಬ್ದುಲ್ ಅಜೀಜ್ ಅವರ ಅಕಾಲಿಕ ಅಗಲುವಿಕೆಗೆ ಇಡೀ ಊರೇ ಸಂತಾಪ ವ್ಯಕ್ತಪಡಿಸಿದೆ. ಧರ್ಮ, ಜಾತಿ, ಮತ, ಪಂಥದ ಭೇದ ಮರೆತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಇರಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಕುಕ್ಕಾಜೆ ಹೇಳಿದ್ದು ಹೀಗೆ.
ಕಲಿಯುಗದ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರನ್ನು ನಂಬಿದವರ ಬದುಕಲ್ಲಿ ಒಂದಲ್ಲ ಒಂದು ಪವಾಡಗಳಾಗಿರುವುದಕ್ಕೆ ಹಲವಾರು ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ. ಕಳೆದ ಕೆಲವು ವರ್ಷಗಳ ಹಿಂದೆ ಸಮಗ್ರವಾಗಿ ಜೀರ್ಣೋದ್ಧಾರಗೊಂಡು ಐತಿಹಾಸಿಕವಾದ ಬ್ರಹ್ಮಕಲಶೋತ್ಸವ ನಡೆದ ಪುತ್ತೂರು ತಾಲೂಕಿನ ಗೆಜ್ಜೆಗಿರಿಯ ಶ್ರೀ ದೇಯಿ ಬೈದ್ಯತಿ ಕೋಟಿ ಚೆನ್ನಯ್ಯರ ಪುಣ್ಯಕ್ಷೇತ್ರದಲ್ಲಿ ಈಗ ವರ್ಷಾವಧಿ ಉತ್ಸವದ ಸಂಭ್ರಮ. ಶುಕ್ರವಾರ ಮಂಗಳೂರು ತಾಲೂಕು ಉಳ್ಳಾಲ ತಾಲೂಕಿನಲ್ಲಿ ಸಂಗ್ರಹಿಸಲಾದ ಹಸಿರುವಾಣಿ ಹೊರೆ ಕಾಣಿಕೆ ಕಂಕನಾಡಿ ಗರಡಿ ಕ್ಷೇತ್ರದಲ್ಲಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್ ಅವರ ಪ್ರಾರ್ಥನೆಯ ಮೂಲಕ ಸಂಭ್ರಮದಿಂದ ಹೊರಟಿತ್ತು. ಸಂಸದರಾದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರಾದ ಡಿ ವೇದವ್ಯಾಸ್ ಕಾಮತ್, ಹೊರೆ ಕಾಣಿಕೆ ಸಮಿತಿ ಅಧ್ಯಕ್ಷರಾದ ಸತೀಶ್ ಕುಂಪಲ, ಗೆಜ್ಜೆಗಿರಿ ಸಮಿತಿ ಅಧ್ಯಕ್ಷರಾದ ರವಿ ಚಿಲಿಂಬಿ, ಬಿಲ್ಲವ ಮಹಾಮಂಡಲದ ಅಧ್ಯಕ್ಷರಾದ ರಾಜಶೇಖರ ಕೋಟ್ಯಾನ್ ಸೇರಿದಂತೆ ಹಲವಾರು ಗಣ್ಯರು ಈ ವೇಳೆ ಶುಭ ಕೋರಿದ್ದರು. ಎಲ್ಲ ಒಟ್ಟು ಸೇರಿ ಎಲ್ಲ ಭಕ್ತಾದಿಗಳು ಒಟ್ಟು ಸೇರಿ ಮಂಗಳೂರಿನ ಜನಪ್ರತಿನಿಧಿಗಳು, ಕಾರ್ಪೊರೇಟರ್ಗಳು, ಎಲ್ಲ ಧಾರ್ಮಿಕ ಮುಖಂಡರು, ಪಾರ್ಟಿಯ ಮುಖಂಡರು ಎಲ್ಲರೂ ಒಟ್ಟು ಸೇರಿ ಇವತ್ತು ಪ್ರಾರ್ಥನೆಯನ್ನು ಮಾಡಿ ಶ್ರೀ ಕ್ಷೇತ್ರದಿಂದ ಹಸಿರು ಹೊರೆಕಾಣಿಕ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ತಾಯಿ ಮಂಗಳಾಂಬಿಕೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಕದ್ರಿ ಮಂಜುನಾಥೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡೋದು, ಈ ಉತ್ಸವ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ಸವವಾಗಿ ಎಲ್ಲರೂ ಹೋಗಿ ಶ್ರೀ ಕ್ಷೇತ್ರ ಗೆಜ್ಜೆಗಿರಿಯಲ್ಲಿ ಆ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ ಕ್ಷೇತ್ರದ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಂಡು ಈ ತುಳುನಾಡಿನ ಮಣ್ಣಲ್ಲಿ ಸತ್ಯ, ಧರ್ಮ, ನ್ಯಾಯ ಯಾವತ್ತೂ ನೆಲೆ ನಿಂತಿದೆ ಅನ್ನುವಂಥ ಒಂದು ಮಾತು ಸತ್ಯ ಆಗುವ ರೀತಿಯಲ್ಲಿ ಉತ್ಸವವನ್ನು ಆಚರಣೆ ಮಾಡಬೇಕು. ನಾವೆಲ್ಲ ಅದರಲ್ಲಿ ಒಂದಾಗಿ ಒಟ್ಟಾಗಿ ಸೇರಿಕೊಂಡು ಇವತ್ತು ಅತ್ಯಂತ ಸಂತೋಷ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದೇವೆ. ಭಾನುವಾರ ಶ್ರೀ ಕ್ಷೇತ್ರದಲ್ಲಿ ಮಹಾಮಾತೆ ದೇಯಿ ಬೈದ್ಯತಿ ಅಮ್ಮನವರ ಮಡಿಲ ಪ್ರಸಾದವನ್ನು ಮಾತೆಯರ ಮಡಿಲು ತುಂಬಿಸುವ ವಿಶೇಷ ಕಾರ್ಯಕ್ರಮ ನಡೆಯಲಿದೆ. ಈ ಮಧ್ಯೆ ಗೋವಾದ ಉದ್ಯಮಿಯೊಬ್ಬರು ತನ್ನ ಕುಟುಂಬಕ್ಕೆ ಸಂತಾನದ ಭಾಗ್ಯ ಕರುಣಿಸಿದ ದೇಯಿ ಬೈದ್ಯತಿಗೆ ಬೆಳ್ಳಿಯ ಮುಖವಾಡ ಸಮರ್ಪಿಸಿ ಕೃತಾರ್ಥರಾಗಿದ್ದಾರೆ. ಶ್ರೀಮತಿ ರೇವತಿ ಮತ್ತು ಚಂದ್ರಹಾಸ ಅಮೀನ್ ತನ್ನ ಮಗಳಿಗೆ ಅವನಿಯನ್ನು ಸುಸೂತ್ರವಾಗಿ ಕರುಣಿಸುವುದಕ್ಕಾಗಿ ಸಮರ್ಪಣಾ ಭಾವದಿಂದ ಈ ಹರಕೆ ನೀಡಿರುವುದಾಗಿ ತಿಳಿಸಿದ್ದಾರೆ. ಜೊತೆಗೆ ಮುಖವಾಡ ರಚಿತ ಶಿಲ್ಪಿಯು ಪ್ರಭಾವಳಿಯನ್ನು ಸಮರ್ಪಿಸಿದ್ದಾರೆ ಎಂದು ಅಬ್ಬಕ್ಕ ಟಿವಿ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಚಂದ್ರಹಾಸ್ ಅಮೀನ್ ಮಾತನಾಡಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ಸರ್, ಇದು ನಮ್ಮ ಈ ಗೆಜ್ಜೆಗಿರಿ ಕ್ಷೇತ್ರಕ್ಕೆ ತಮ್ಮ ಕುಟುಂಬದ ವತಿಯಿಂದ ಒಂದು ಹರಿಕೆಯನ್ನ ಸಮರ್ಪಿಸಿದ್ದೀರಿ. ಹೌದು. ಕ್ಷೇತ್ರದ ಕಾರಣಿಕ ಮತ್ತು ನಿಮ್ಮ ಬದುಕಲ್ಲಿ ಆದಂತ ಅನುಭವ ಏನ್ ಸರ್? ಹೌದು, ನಮ್ಮ ಗೆಜ್ಜೆಗಿರಿಯ ಇಲ್ಲಿ ಶುರುವಿನಿಂದ ಹಿಡಿದದ್ದು ಈ ತನಕ ನಾವು ಇಲ್ಲಿ ಟ್ರಸ್ಟ್ ಆಗಿದ್ದೇವೆ. ಹಾಗೆ ಎಲ್ಲಾ ಒಂದು ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಯಾವುದನ್ನೂ ಒಂದು ನಮಗೆ ದಯಪಾಲಿಸುವಂತದ್ದು ಶಕ್ತಿ ಕೋಟಿ ಚೆನ್ನಯ್ಯರು, ಹಾಗೆ ದೇಯಿ ಬೈದೇವಿ, ಹಾಗೆ ಇಲ್ಲಿಯ ದೈವದೇವತೆಗಳು. ಅದನ್ನು ನಾವು ಬಹಳಷ್ಟು ಮನಸಾರೆ ನಂಬುತ್ತಾ ಇದ್ದೇವೆ. ಆದರೂ ಕೆಲವೊಂದು ಸಮಯದಲ್ಲಿ ಒಂದು ಚಿಕ್ಕ ಪುಟ್ಟ ತೊಂದರೆಗಳು ಬರುವುದು ಯಾರಿಗೂ ಸ್ವಾಭಾವಿಕ. ಅದು ನಮಗೆ ಬಂದಿದೆ, ಇವರಿಗೆ ಬರ್ಲಿದೆ ಯಾಕೆ ಅಂತ ಪ್ರಶ್ನೆ ಅಲ್ಲ. ಕಳೆದ ವರ್ಷದ ನಮ್ಮ ಕೋಟಿ ಚೆನ್ನಯ್ಯರ ಪಾತ್ರಿಗಳ ದರ್ಶನದಲ್ಲಿ ನಾನು ಅವ್ರ ಹತ್ರ ಕೇಳಿಕೊಂಡೆ, ದೈವಗಳೇ, ನೀವು ಇಂಥ ನನ್ನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ, ನಮ್ಮ ಒಂದು ವಂಶ ಕೂಡ ಆ ಸಮಸ್ಯೆಯನ್ನು ನೀವು ಪರಿಹರಿಸಿಕೊಡ್ಬೇಕು, ಪರಿಹರಿಸಿಕೊಟ್ಟಲ್ಲಿ ನಿಮಗೆ ಏನಾಗಬೇಕು ನನ್ನಿಂದ, ನನ್ನ ಶಕ್ತಿಯ ಅನುಸಾರವಾಗಿ ಹೇಳಿದ್ರಲ್ಲಿ ನಾನು ಖಂಡಿತವಾಗಿ ಅದನ್ನು ನೆರವೇರಿಸ್ತೇನೆ ಅಂತ ಅವ್ರ ಹತ್ರ ಮೊರೆ ಹೋದೆ. ಆಗ ಆ ದೈವಗಳ ನುಡಿಯಲ್ಲಿ ನಿಮ್ಮ ಯಾವ ತೊಂದರೆಯನ್ನು ನಮ್ಮ ತೊಂದರೆ ಅಂತ ಇಟ್ಟುಕೊಂಡು ನಿಮ್ಗೆ ತೊಂದರೆ ಆಗದಾಗೆ ಅವಳ ಹೆರಿಗೆಯನ್ನು ಮಾಡಿಸಿ ಮಗುವಿಗೆ ತೊಂದರೆ ಆಗದಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು, ನೀವು ಏನು ಕೊಡ್ತೀರಾ ಅದು ನಿಮಗೆ ಬಿಟ್ಟದ್ದ ಅಂತ ಹೇಳಿದ್ರು. ಆವಾಗ ನಾನು ಮನಸಾರೆ ಹೇಳಿದೆ, ನಾವು ನಿಮ್ಮ ತಾಯಿಗೆ ಆ ಮುಖವಾಡವನ್ನು ಒಂದು ಬೆಳ್ಳಿಯ ರೂಪದಲ್ಲಿ ಮಾಡಿಸಿ ಹಾಕುವ ಅಂತ ನಾನು ಮನಸ್ಸಿನಲ್ಲಿ ಈಗಲ್ಲ ಬಹಳಷ್ಟು ಸಮಯದಿಂದ ಒಂದು ನನಗೆ ನೋಡ್ಲಿಕ್ಕೆ ಅದು ಕಾಣ್ತಿತ್ತು. ಆದ್ರೆ ಈ ಸಂದರ್ಭ ಬಂದಿದೆ ಇವತ್ತು ಅದನ್ನು ಹೇಳಲಿಕ್ಕೆ. ಆದ್ರೆ ನಾನು ಆ ಪ್ರಯುಕ್ತ ನಾನು ಅದನ್ನು ಮಾಡಿಸಿಕೊಡ್ಬೇಕಂತ ನಾನು ನಿಮ್ಮನ್ನು ಕೇಳಿಕೊಳ್ತೇನೆ ಅಂತ ಹೇಳಿದಕ್ಕೆ ನನಗೆ ಪುರ್ಪ ಕೊಟ್ಟಿದ್ದಾರೆ. ಅವ್ರ ದರ್ಶನದಲ್ಲಿ ಪುರ್ಪ ಕೊಟ್ಟ ಪ್ರಕಾರ ಈಗ ಅಂದ್ರೆ ಸುಸೂತ್ರವಾಗಿ ಡೆಲಿವರಿ ಆಯ್ತು. ಡೆಲಿವರಿ ಆದ ನಂತರ ಈಗ ಮಗುವಿಗೆ 9 ತಿಂಗಳಾಯ್ತು. ಈಗ ಮಗು ಇಂತ ಒಂದು ಹೆಲ್ತಿಯಲ್ಲಿ ಇದೆ, ಒಂದು ಒಳ್ಳೆಯ ವಾತಾವರಣದಲ್ಲಿ ಇದೆ, ಒಳ್ಳೆ ವಿಷಯದಲ್ಲಿ ಇದೆ. ಆಗ ನಾವು ಈ ಶಕ್ತಿಯನ್ನು ಮನಸಾರೆ ನಂಬಿ ನಿನ್ನೆ ಅದನ್ನು ಒಂದು ಬೆಳ್ಳಿಯ ಒಂದು ಮುಖವಾಡ ಅದರ ನಿಜ ರೂಪ ಇದೆ ಈಗ ಮೂರ್ತಿಯಲ್ಲಿ ಹೇಗಿತ್ತು ಅದನ್ನೇ ಅಚ್ಚು ತೆಗೆದು ಮಾಡಿಸಿ ನಾವು ಅವರಿಗೆ ಒಪ್ಪಿಸಿದ್ದೇವೆ. ಅದು ದೇಯಿ ಬೈದ್ಯತಿಗೆ
ದೇವಿಗೆ ಒಪ್ಪಿಸಿದ್ದೇವೆ. ಅದರ ಒಟ್ಟಿಗೆ ಒಂದು ಕಾಕತಾಳಿ ಅಂತ ಹೇಳಿಕೊಂಡು ನಾವು ಅದರ ಮುಖವಾಡನ್ನು ಮಾಡುವಾಗ ಆ ಮಾಡುವಂತ ವ್ಯಕ್ತಿ ನೋಡಿ ನಮ್ಮ ಶಿಲ್ಪಿಯವರು ಸುರೇಶ್ ಪೂಜಾರಿ ಅಂತ ಅವರ ಹೆಸರು, ನಮ್ಮವರೇ. ಅವರು ಹೇಳಿದ್ರು ನಾನು ಅದಕ್ಕೆ ಹಿಂದಿಂದ ಒಂದು ಪ್ರಭಾವಳಿಯನ್ನು ಮಾಡ್ತಿ ಕೊಡ್ತೇನೆ ಅಂತ ಹೇಳಿಕೆ ಅವರನ್ನು ಮನಸಾರೆ ಇಚ್ಛೆಯಿಂದ ಗಂಡ ಹೆಂಡತಿ ಅದನ್ನು ಕೋರಿಕೊಂಡು ಆಗ ನಾವು ಟ್ರಸ್ಟಿಗಳೆಲ್ಲ ಸೇರಿಕೊಂಡು ಹೌದು ನೀವು ಅದನ್ನು ಮಾಡಿಸಿಕೊಡಿ, ನಾವು ಇದನ್ನು ಮಾಡಿಸಿಕೊಡ್ತೇವೆ. ದೇವಿ ಬೈದೇಂದ್ರಿಯ ಪೂರ್ಣ ಒಂದು ಶಕ್ತಿ ನಮಗೆ ಎಲ್ಲಾ ನಮ್ಮ ಸಮಾಜಕ್ಕಾಗ್ಲಿ ನಮ್ಮ ಎಲ್ಲಾ ದೇವರನ್ನು ನಂಬಿದವರಿಗಾಗ್ಲಿ ಬರ್ಲಿ ಅಂತ ಹೇಳ್ಕೊಂಡು 2 ಜನ ಅದನ್ನು ನಿನ್ನೆ ಒಪ್ಪಿಸಿದ್ದೇವೆ. ಓಕೆ, ಹಾಗಾದ್ರೆ ಈಗ ಬರೇ ಬಳ್ಳಾಳ್ರ ಮುಳ್ಳು ತೆಗೆದದ್ದು ಮಾತ್ರ ಅಲ್ಲ, ಅಮ್ಮ ಇಡೀ ಸಮಾಜದ ನೋವನ್ನು ಪರಿಹರಿಸ್ತಾಳೆ ಅಂತ ನಿಮ್ಮ ನಂಬಿಕೆ ಅಂತ ಬಹಳಷ್ಟು ಸಂತೋಷದಿಂದ ಕೃತಜ್ಞತಾ ಭಾವದಿಂದ ಸಮರ್ಪಿಸಿದ್ದೇವೆ. ಖಂಡಿತವಾಗಿಯೂ ನಮಗೆ ಬಹಳ ಸಂತೋಷ. ನಮ್ಮ ಎಲ್ಲ ಸಮಾಜದವರಿಗೂ ನಾವೊಂದು ಎಲ್ಲ ಪರಿಚಿತರಾಗಿದ್ದರಿಂದ ಈ ವಿಷಯ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಹಾರಿಸಿದ್ದಾರೆ, ಎಲ್ಲರೂ ಕಣ್ಣನೀರಿಟ್ಟಿದ್ದಾರೆ, ಎಲ್ಲರ ಕಣ್ಣನೀರನ್ನು ಒರೆಸಿದ್ದಾರೆ ತಾಯಿ ಅಂತ. ಅದೊಂದು ಸಂತೋಷ, ಯಾಕಂದ್ರೆ ನಿಮ್ಮ ಮಾತುಗಳು ಬರ್ತಾ ಇರೋದು ಹೃದಯದಿಂದ, ಅದರಿಂದಾಗಿ ಎಲ್ಲವನ್ನೂ ಮರೆತು ಅಮ್ಮನಿಗೆ ಸಮರ್ಪಣೆ ಮಾಡಿದ್ದೀರಿ. ಓಕೆ ಸರ್, ಧನ್ಯವಾದಗಳು. ಚೆನ್ನಾಗಿ ಆಗ್ಲಿ, ಮಗುವಿನ ಆರೋಗ್ಯ. ಬಹಳ ಇಲ್ಲ ಅವಳೊಂದು ದಾಖಲೆ. ಈಗ ಹೆಣ್ಣು ಮಗ ಅಲ್ಲ, ಅವಳು ಹೆಣ್ಣು ಮಗಳು. ಅವಳು ಅಮ್ಮನ ಹಾಗೆ ವಿಶ್ವವಿಖ್ಯಾತಿ ಆಗ್ಲಿ ಅಂತೇಳಿ ಆಶಿಸ್ತೇವೆ ಸರ್. ಧನ್ಯವಾದ. ನನಗೆ 2 ಹೆಣ್ಣು ಮಕ್ಕಳು, 2 ಜನರಿಗೂ 2 ಹೆಣ್ಣು ಮಕ್ಕಳು, ಎಲ್ಲ ನಮ್ಮ ಸಂಸಾರ ಸಂತೋಷದಲ್ಲಿದ್ದಾರೆ. ಓಕೆ, ಧನ್ಯವಾದಗಳು ಸರ್. ಧನ್ಯವಾದ. ಸರಿ ಸರಿ. ಕುತ್ತಾರು ಸಮೀಪದ ಮದನಿನಗರ ನಿವಾಸಿ 300 ಗ್ರಾಮ ಪಂಚಾಯತ್ ಸದಸ್ಯರಾದ RKC ಅಬ್ದುಲ್ ಅಜೀಜ್ ಅವರು ಹೃದಯಾಪಘಾತದಿಂದ ಇನ್ನಿಲ್ಲವಾಗಿದ್ದಾರೆ. ಆಗ್ರಾದಿಂದ ರೈಲಿನಲ್ಲಿ ಮಂಗಳೂರಿಗೆ ಹಿಂತಿರುಗುತ್ತಿದ್ದ ವೇಳೆ 300 ಗ್ರಾಮ ಪಂಚಾಯತ್ ಸದಸ್ಯರು ದಾರಿ ಮಧ್ಯದ ಕುಮಟ ಎಂಬಲ್ಲಿ ಹೃದಯಾಪಘಾತಗೊಳಗಾಗಿ ದೇವರ ಪಾದ ಸೇರಿದ್ದಾರೆ. ಆಗ್ರಾದಿಂದ ಹಿಂತಿರುಗುತ್ತಿದ್ದ ವೇಳೆ ಅಂಕೋಲಾ ತಲುಪಿದಾಗ ರೈಲಿನಲ್ಲಿ ಅವರಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ರೈಲು ಕುಮಟ ನಿಲ್ದಾಣಕ್ಕೆ ತಲುಪುತ್ತಿದ್ದಂತೆ ಅಜೀಜ್ ಅವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತಾದರೂ ಅದಾಗಲೇ ಅವರು ದೇವರ ಪಾದ ಸೇರಿದ್ದಾರೆ ಎಂದು ತಿಳಿದು ಬಂತು. ಮೃತರು ಪತ್ನಿ, 2 ಪುತ್ರರು, 2 ಪುತ್ರಿಯರು ಹಾಗೂ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಅಬ್ದುಲ್ ಅಜೀಜ್ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿ ಗುರುತಿಸಿಕೊಂಡಿದ್ದವರು. RKC ಅಬ್ದುಲ್ ಅಜೀಜ್ ಅವರ ಅಕಾಲಿಕ ಅಗಲುವಿಕೆಗೆ ಇಡೀ ಊರೇ ಸಂತಾಪ ವ್ಯಕ್ತಪಡಿಸಿದೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ. ಈ ಬಗ್ಗೆ ಇರಾ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಅಬ್ದುಲ್ ರಜಾಕ್ ಕುಕ್ಕಾಜೆ ಹೇಳಿದ್ದು ಹೀಗೆ. ನಿನ್ನೆ ಸಂಜೆಯಿಂದ ನಮಗೆ ಒಂದು ಅತ್ಯಂತ ಆಘಾತಕರ ಸುದ್ದಿ. ಎಲ್ಲರ ಮನಸ್ಸನ್ನು ಗೆದ್ದಂಥ ನಮ್ಮೆಲ್ಲರ ಆತ್ಮೀಯರು RKC ಅಬ್ದುಲ್ ಅಜೀಜ್ ರವರವರ ಯುವ ನಾಯಕರು, ಸಮಾಜ ಸೇವಕರು, ಯುವ ಉದ್ಯಮಿಗಳು, ವಿಶೇಷವಾಗಿ ಇವರು ಪಕ್ಷದ ಕಾರ್ಯಕರ್ತರಾಗಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ UT ಖಾದರ್ ಅವರ ಒಂದು ಬಲಗೈಯಂತೆ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ವಿಶೇಷವಾಗಿ ಇಡೀ ಊರೇ ಅವರನ್ನು ಇವತ್ತು ಜಾತಿ, ಮತ, ಭೇದ, ಧರ್ಮವನ್ನು ಮರೆತವರನ್ನು ಗೌರವಿಸ್ತಾ ಇದೆ. ಅದಕ್ಕೆ ಇವತ್ತಿನ ಜನಸಂದಣಿಯ ಸಾಕ್ಷಿ ಅಂತ ಹೇಳ್ಬೋದು. ಕಳೆದ ಕೊರೋನಾ ಅವಧಿಯಲ್ಲಿ ಅವರು ಮಾಡಿದಂಥ ಸಮಾಜ ಸೇವೆಯನ್ನು ಇಲ್ಲಿನ ಜನತೆ ಸದಾ ಸ್ಮರಿಸ್ತಾ ಇದೆ. ಇವರೊಂದು ಅಗಲಿಕೆ ಪಕ್ಷಕ್ಕೆ ಒಂದು ಭಾಳಷ್ಟು ದೊಡ್ಡ ಒಂದು ಆಘಾತಕಾರಿ ಹಾಗೂ ಒಂದು ನಷ್ಟವನ್ನುಂಟು ಮಾಡಿದಂಥ ಈ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಸನ್ಮಾನ್ಯ ಸಭಾಧ್ಯಕ್ಷರಾದ UT ಖಾದರ್ ಅವರ ಪರವಾಗಿ ನಾವು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಯುವಕನಾಗಿ ಸಮಾಜದಲ್ಲಿ ಯಾವ ರೀತಿ ಸೇವೆ ಮಾಡಬಹುದು ಎಂಬುದಕ್ಕೆ ಒಂದು ನಿದರ್ಶನ ಎಂಬಂದಿದ್ದಂಥ ಸನ್ಮಾನ್ಯ ಅಬ್ದುಲ್ ಅಜೀಜ್ RKC ಅವರು ಇವತ್ತು ನಾವು ಅವರು ಅಗಲಿದ್ದರೂ ಕೂಡ ಅವರ ನೆನಪು, ಅವರ ಕಾರ್ಯಚಟುವಟಿಕೆ ಸದಾ ನಮಗೆ ಸ್ಮರಣೀಯ. ಎಲ್ಲ ಯುವಕರಿಗೂ ಕೂಡ ಅವರ ಸ್ಫೂರ್ತಿಯುತ ಶಕ್ತಿಯಾಗಿದ್ದಂಥ RKC ಅಬ್ದುಲ್ ಅಜೀಜ್ ರವರ ಅಗಲಿಕೆಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷರು, ನಮ್ಮ ಬ್ಲಾಕಿನ ಅಧ್ಯಕ್ಷರು ಆಗಿರತಕ್ಕಂಥ ರಮೇಶ್ ಶೆಟ್ಟಿ ಬೋಲಿಯಾರವರೇ, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆತ್ಮೀಯರಾದಂಥ ಸದಾಶಿವ ಉಲ್ಲಾಲ್ ಅವರೇ, ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದ ಮುಸ್ತಾಫರವರೇ ಹಾಗೂ ಇಲ್ಲಿ ಸೇರಿರುವ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಪತ್ರಿಕಾ ಮಾಧ್ಯಮದವರೇ, ದೃಶ್ಯ ಮಾಧ್ಯಮದವರೇ, UT ಖಾದರ್ ಅವರ ಈ ಒಂದು ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಜನಸಾಮಾನ್ಯರಿಗೆ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ಕಾರ್ಯಕರ್ತರು ಭರವಸೆಗಳನ್ನು ಕೊಟ್ಟಿದ್ದೆವೋ
ಆ ಎಲ್ಲ ಮೂಲಭೂತ ವ್ಯವಸ್ಥೆಗಳನ್ನು ಮಾಡುವಲ್ಲಿ ಯು ಟಿ ಖಾದರ್ ಅವರು ಸಫಲತೆಯನ್ನು ಕಾಣ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರತಕ್ಕಂಥ ಕೆಲವೊಂದು ಭಾರತೀಯ ಜನತಾ ಪಕ್ಷದ ಅಧಿಕಾರ ಇರತಕ್ಕಂಥ ಗ್ರಾಮ ಪಂಚಾಯತ್ಗಳಲ್ಲೂ ಕೂಡ ಯಾವುದೇ ರೀತಿಯ ತಾರತಮ್ಯವನ್ನು ಮಾಡದೆ ಜನಸಾಮಾನ್ಯರೆಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ಈ ಕ್ಷೇತ್ರದ ಪ್ರಜೆಗಳು, ಅವರಿಗೆ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು ಮೂಲಭೂತ ವ್ಯವಸ್ಥೆಗಳಲ್ಲಿ ಅನ್ನೋದನ್ನು ಅರಿತುಕೊಂಡಂಥ ಯು ಟಿ ಖಾದರ್ ಅವರು ಸಮಗ್ರವಾಗಿ ನನ್ನ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅದೆಷ್ಟೋ ಕೋಟಿ ರೂಪಾಯಿ ಅನುದಾನವನ್ನು ಇಷ್ಟರವರೆಗಿನ ಇತಿಹಾಸದಲ್ಲಿ ಯಾವುದೇ ಸ್ಪೀಕರ್ ಸ್ಥಾನವನ್ನು ಸ್ವೀಕರಿಸಿದಂಥ ಯಾವನೇ ಸ್ಪೀಕರ್ ಅವರು ಮಾಡದೇ ಇರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಸಾಧನೆಯ ಕೆಲಸವನ್ನು ಯು ಟಿ ಖಾದರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದರೆ ಕೆಲವೊಂದು ವಿಚಾರ ಏನು ಅಂತ ಹೇಳಿದರೆ, ಉಳ್ಳಾಲ ನಗರಸಭೆಯ ವ್ಯಾಪ್ತಿಯ ಒಳಗಡೆ ನಾವು 2004ರಲ್ಲಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ವತಿಯಿಂದ 26 ಕೋಟಿ ರೂಪಾಯಿ ಅನುದಾನವನ್ನು ಸನ್ಮಾನ್ಯ ಯು ಟಿ ಫರೀದ್ ಸಾಹೇಬ್ರ ಆ ಒಂದು ಶಾಸಕರಿದ್ದಂಥ ಸಂದರ್ಭದಲ್ಲಿ 26 ಕೋಟಿ ರೂಪಾಯಿ ಅನುದಾನವನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ನಾವು ತಗೊಂಡಿದ್ದೆವು. ಆ ಸಂದರ್ಭದಲ್ಲಿ 18 ಕೋಟಿ ರೂಪಾಯಿಯ ರಸ್ತೆ ಕಾಮಗಾರಿ, ನೀರಿನ ವ್ಯವಸ್ಥೆ ಹಾಗೂ 8 ಕೋಟಿ ರೂಪಾಯಿ ರಸ್ತೆಯ ಅಭಿವೃದ್ಧಿಗೆ ಮೀಸಲಾಗಿಟ್ಟಿದ್ದೆವು. ಆ ಸಂದರ್ಭದಲ್ಲಿ ಮಾಡಿದಂಥ ಪೈಪ್ಲೈನ್ ಏನು ಸರಿ ಇಲ್ಲ ಉಳ್ಳಾಲ ನಗರಸಭೆಯ ವ್ಯಾಪ್ತಿಯಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಮಾನ್ಯ ಯು ಟಿ ಖಾದರ್ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಪ್ರಸ್ತಾಪನೆಯನ್ನು ಇಟ್ಟಾಗ 60 ಕೋಟಿ ರೂಪಾಯಿ ಅನುದಾನವನ್ನು ಹೆಚ್ಚುವರಿಯಾಗಿ ಪೈಪ್ಲೈನಿಗಾಗಿ ಉಳ್ಳಾಲ ನಗರಸಭೆಯ ವ್ಯಾಪ್ತಿಯಲ್ಲಿ ಇವತ್ತು ಮಾಡಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೋಟೆಪುರದಿಂದ ಬೋಲಾರದವರೆಗಿನ ರಸ್ತೆ ಇವತ್ತು ಏನು ಬ್ರಿಡ್ಜನ್ನು ಒಂದು ಇವತ್ತು ಈಗಾಗಲೇ ಅದು ನಮಗೆ ಸ್ಯಾಂಕ್ಷನ್ ಆಗಿದೆ. ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ನಾವು ಅದನ್ನು ಕಾಯ್ತಾ ಇದ್ದೇವೆ. ಅದು ಕೂಡ 250 ಕೋಟಿ ರೂಪಾಯಿ ಒಂದು ಯೋಜನೆ. ಇದರಿಂದ ಏನು ಪ್ರಯೋಜನ ಅನ್ನುವಂಥ ವಿಚಾರದ ಬಗ್ಗೆ ನಾವು ಶಾಸಕರಲ್ಲಿ ಚರ್ಚೆ ಮಾಡಿದಾಗ ಅವರು ಹೇಳಿದರು, ಈಗಿನ ರಸ್ತೆ ದಟ್ಟಣೆಯನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಮಂಗಳೂರಿನಿಂದ ಬರತಕ್ಕಂಥ ಧಕ್ಕೆ ಏನು ವಾಹನಗಳ ದಟ್ಟಣೆ ಕಡಿಮೆ ಆಗಬೇಕು, ಅದಕ್ಕಾಗಿ ನಾವು ಕೋಟೆಪುರದಲ್ಲಿ ಜಟ್ಟಿಯನ್ನು ನಿರ್ಮಾಣ ಮಾಡುವುದಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಇವತ್ತು ನಮ್ಮ ಯು ಟಿ ಖಾದರ್ ಸಾಹೇಬರು ಅನುದಾನ ಮೀಸಲಿಟ್ಟಿದ್ದಾರೆ. ಹಾಗಾಗಿ ನಾವು ಹೇಳುವಂಥದ್ದು ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಅದು ಅಭಿವೃದ್ಧಿ ಅಂತ ಹೇಳಿದರೆ ಇನ್ನೊಂದು ಹೆಸರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ. ಆ ನಿಟ್ಟಿನಲ್ಲಿ ಇವತ್ತು ಜನಸಾಮಾನ್ಯರ ಕೆಲಸವನ್ನು ಮಾಡುವುದರಲ್ಲಿ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಶೆಟ್ಟಿಯವರು, ನಮ್ಮ ಮೂಡ ಅಧ್ಯಕ್ಷರಾದಂಥ ಸದಾಶಿವ ಉಲ್ಲಾಲ್ ಅವರು, ಇವರೆಲ್ಲರೂ ಕೂಡ ಅನುಭವಿಗಳು. ಯಾವ ಪ್ರದೇಶದಲ್ಲಿ ಯಾವ ಕೆಲಸ ಬೇಕು ಅನ್ನುವುದರ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಶಾಸಕರಿಗೆ ಮನವರಿಕೆ ಮಾಡುವುದರಲ್ಲಿ ನಮ್ಮ ನಾಯಕರುಗಳು ಇವತ್ತು ಸಫಲತೆಯನ್ನು ಕಂಡಿದ್ದಾರೆ. ಅದೇ ಪ್ರಕಾರ ನಮ್ಮ ಮೂಡ ಅಧ್ಯಕ್ಷರಾಗಿ ಸದಾಶಿವ ಉಲ್ಲಾಲ್ ಅವರು ಕೂಡ ಇವತ್ತು ಅಧಿಕಾರದಲ್ಲಿದ್ದಾರೆ. ಸದಾಶಿವ ಉಲ್ಲಾಲ್ ಅವರು ಅಧಿಕಾರದಲ್ಲಿದ್ದ ಕಾರಣ ಇದು ಕಾಂಗ್ರೆಸ್ನ ಒಬ್ಬ ನಾಯಕರು, ಯಾವನೇ ಒಬ್ಬ ಆರ್ಥಿಕವಾಗಿ ಹಿಂದುಳಿದಂಥ ಜನ ಮೂಡದಲ್ಲಿ ಏನಾದರೂ ಕೆಲಸ ಆಗಬೇಕಿದ್ರೆ ಇವತ್ತು ಸದಾಶಿವ ಉಲ್ಲಾಲನ್ನು ನೇರವಾಗಿ ಮೀಟ್ ಆಗುವಂಥ, ಅವರನ್ನು ಸಂಪರ್ಕಿಸುವಂಥ ಕೆಲಸವನ್ನು ಮಾಡುವುದರಲ್ಲಿ ಸದಾಶಿವ ಉಲ್ಲಾಲ್ ಸಫಲತೆಯನ್ನು ಕಂಡಿದೆ. ಇದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅನ್ನೋದನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಆದರೆ ಇವತ್ತು ವಿರೋಧ ಪಕ್ಷದವರು ಟೀಕೆ ಮಾಡುವಂಥದ್ದು ಸಹಜ. ನಾನು ನಿನ್ನೆ ಒಂದು ಕಾರ್ಯಕ್ರಮದ ವಿಚಾರದಲ್ಲಿ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂಥ ನಮ್ಮ ಜಗದೀಶ್ ಅವರು ಆಲ್ವಾ ಕ್ಷೇತ್ರದ ಮಂಡಲ ಅಧ್ಯಕ್ಷರು, ಅವರು BJP ಅವರು ಸತೀಶ್ ಕುಂಪಲ್ ಅವರ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಹೇಳಿದರು, ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮುದಾಯ ಭವನಕ್ಕೆ ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಅವರ ನಿಧಿಯಿಂದ 25 ಲಕ್ಷ ರೂಪಾಯಿಯನ್ನು ತಂದು ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಸುಳ್ಳು ಮಾಹಿತಿಯನ್ನು ಜನಸಾಮಾನ್ಯರಿಗೆ ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ದಯವಿಟ್ಟು ಇವತ್ತು BJP ಅವರಲ್ಲಿ ವಿನಂತಿಯನ್ನು ಮಾಡುವುದು, ಜನರನ್ನು ಸುಳ್ಳು ಮಾಹಿತಿಯನ್ನು ಕೊಟ್ಟು ಸನ್ಮಾನ್ಯ ಯು ಟಿ ಖಾದರ್ ಅವರ ಹೆಸರಿಗೆ ಮಸಿಬಲೆಯುವಂಥ ಕೆಲಸವನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಂಥ ಸುಳ್ಳು ಮಾಹಿತಿಯನ್ನು ಯಾರೂ ಕೂಡ ಕೊಡಬೇಡಿ. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇವತ್ತು ನೀರಿನ ಕೊಳವೆಯನ್ನು ಪೈಪ್ಲೈನ್ ಇವತ್ತು ಮಾಡುವಂಥ ಸಂದರ್ಭದಲ್ಲಿ ಬ್ಯಾನರ್ ಹಾಕುವಂಥ ಒಂದು ಪ್ರಕ್ರಿಯೆ ಇತ್ತು. ನಾವು ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ಸಾಧನೆಯನ್ನು ಮಾಡುವ ಮುಖಾಂತರ ಜನಸಾಮಾನ್ಯರ ಮನಸ್ಸಿಗೆ ನಾವು ಮಾಡಿದ ಕೆಲಸ ಅನ್ನುವುದನ್ನು ಅರ್ಥೈಸಿಕೊಳ್ಳತಕ್ಕಂಥ ಶಕ್ತಿ ಭವಿಷ್ಯ ಉಳ್ಳಾಲ ವ್ಯಾಪ್ತಿ ಎಲ್ಲ ಜನರಿಗೂ ಇದೆ. ಹಾಗಾಗಿ ನಾವು ಅದನ್ನು ಪ್ರಚಾರಕ್ಕೆ ಇಳಿಯುವಂಥ ಕೆಲಸ ಇಲ್ಲ. ಆದರೆ ತಪ್ಪು ಅಂತ ಹೇಳುವಂಥದ್ದು ಕಾಂಗ್ರೆಸ್ನ ಒಂದು ಅಭ್ಯಾಸ. ಹಾಗಾಗಿ BJP ಅವರೇ ಕೆಲಸ ಮಾಡುವುದು ಯು ಟಿ ಖಾದರು, ಬ್ಯಾನರ್ ಹಾಕುವುದು ನೀವು. ಜಲ ಮಿಷನ್ ಅನ್ನುವಂಥ ಹೆಸರನ್ನು ಹೇಳಿದ್ರಿ, ಮೋದಿಯವರನ್ನ ಹೆಸರನ್ನು ಹೇಳ್ತೀರಿ, ಕೇಂದ್ರದ ಅನುದಾನ ಅಂತ ಹೇಳ್ತೀರಿ. ಯಾರೂ ಕೂಡ ನಂಬುವ ಹಾಗೆ ಇಲ್ಲ. ಇವತ್ತು ಎಲ್ಲರೂ ಕೂಡ ಎಲ್ಲರೂ ವಿದ್ಯಾವಂತರು. ಇಡೀ ವಿಶ್ವವನ್ನೇ ಕೈಯಲ್ಲಿ ನೋಡತಕ್ಕಂಥ ಮೊಬೈಲ್ ಇದೆ. ಮಕ್ಕಳು ಅದನ್ನು ಅರ್ಥೈಸಿಕೊಂಡಿದ್ದಾರೆ, ತಂದೆ ತಾಯಿಗೆ ಹೇಳುವ ಕೆಲಸವನ್ನು ಮಾಡ್ತಾರೆ.
ಹಾಗಾಗಿ ಇನ್ನೂ ಕೂಡ ಕಾಂಗ್ರೆಸ್ನ ನಮ್ಮ ಸ್ಪೀಕರ್ ಅವರ ಹೆಚ್ಚಿನ ಅನುದಾನ ಇನ್ನು ಎರಡೂವರೆ ವರ್ಷ ಇನ್ನೂ ಕೂಡ ಇದೆ. ಅದರಲ್ಲೂ ಕೂಡ ಹೆಚ್ಚಿನ ಅನುದಾನವನ್ನು ತಂದು ಉಲ್ಲಾಲದ ಸಮಗ್ರ ಅಭಿವೃದ್ಧಿಯನ್ನು ಮಾಡುವ ಮುಖಾಂತರ ಉಲ್ಲಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ 224 ಕ್ಷೇತ್ರಗಳಲ್ಲಿ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡುವಂಥ ಭರವಸೆ ನಮಗಿದೆ. ಹಾಗಾಗಿ ಇನ್ನೂ ಹೆಚ್ಚಿನ ಒಂದು ವಿಚಾರ ಅಂತ ಹೇಳಿದರೆ, ಈಗ ಕರಾವಳಿ ಭಾಗದ ಪ್ರವಾಸೋದ್ಯಮ ಇಲಾಖೆ, ಪ್ರವಾಸೋದ್ಯಮಕ್ಕೆ ಬೇಕಾಗಿದ್ದಂಥ ವಿಧಾನ ಸಭೆಯಲ್ಲಿ ಕೂಡ ಅದು ಚರ್ಚೆ ಆಯಿತು. ಆದರೆ ಯುಟಿಗಾದರೆ ಒಂದು ಮನವಿಯನ್ನು ಸಭಾಧ್ಯಕ್ಷತೆಯಲ್ಲಿ ಒಂದು ಮಾತನ್ನು ಹೇಳಿದ್ರು, ತಾವೆಲ್ಲ ತಿಳಿದಿರ್ಬೋದು, ಬಹುಶಃ ಎಲ್ಲ ಮಾಧ್ಯಮದಲ್ಲೂ ಬಂದಿದೆ. ಅದಕ್ಕಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸ್ತಾ ಇದ್ದೇನೆ. ಏನು ಸತ್ಯ ಇದೆ ಅದನ್ನು ಯುಟಿಗಾದರೆ ಹೇಳಿದ್ದಾರೆ. ಅಭಿವೃದ್ಧಿಯ ವಿಚಾರವನ್ನು ಅಥವಾ ಪ್ರವಾಸೋದ್ಯಮದ ಅಭಿವೃದ್ಧಿಯ ವಿಚಾರವನ್ನು ನಾವು ಮಾಡೋಣ, ಆದರೆ ದಕ್ಷಿಣ ಕನ್ನಡ ಕರಾವಳಿಯ ಭಾಗದಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಯನ್ನು ಕಾಪಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳಿದ್ದಾರೆ. ಇದು ಯಾಕೆ ಅಂತ ಹೇಳಿದರೆ, ಹೆಚ್ಚಿನ ಹೊರಗಿನ ಕಂಪನಿಯವರು ಬಂದು ಇಲ್ಲಿ ಅನುದಾನವನ್ನು ಹಾಕಬೇಕಿದ್ರೆ ಅಥವಾ ಇನ್ವೆಸ್ಟ್ ಮಾಡಬೇಕಿದ್ರೆ ಇಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆ ಬೇಕು. ನಾವೆಲ್ಲರೂ ಕೂಡ ಜಾತ್ಯತೀತ ಮನೋಭಾವನೆಯಿಂದ ಎಲ್ಲರೂ ಕೂಡ ಈ ದೇಶದ ಪ್ರಜೆಗಳು, ಈ ರಾಜ್ಯದ ಪ್ರಜೆಗಳು, ಈ ಜಿಲ್ಲೆಯ ಪ್ರಜೆಗಳು, ಈ ಕ್ಷೇತ್ರದ ಪ್ರಜೆಗಳು ಅನ್ನೋ ಒಂದು ಭಾವನೆಯಿಂದ ಅಭಿವೃದ್ಧಿಯಲ್ಲಿ ಯಾವುದೇ ರೀತಿಯ ತಾರತಮ್ಯದ ರಾಜಕೀಯವನ್ನು ಯುಟಿಖಾದರ್ ಅವರು ಮಾಡುವುದಿಲ್ಲ. ನಮ್ಮ ಕ್ಷೇತ್ರದ ಎಲ್ಲರಿಗೂ ಕೂಡ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ. ಕಳೆದ 5 ವರ್ಷಗಳ ಹಿಂದೆ ಕುಂಪಲ ಸಮೀಪದ ನಡುಪುಳಿಕೆಯಲ್ಲಿ ಶಿಲಾಮಯ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಗೊಂಡ ಶ್ರೀ ಕೊರಗಜ್ಜ ಕೊರಪಳಮ್ಮ ಸಾನ್ನಿಧ್ಯದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಕೋಲ ಸೋಮವಾರ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಸೂಟೆ ಬೆಳಕಿನಲ್ಲಿ ಎರಡೋಲು ಬಾರಿಸಿ ನಡೆಯುವ ಕೋಲದಲ್ಲಿ 10,000ಕ್ಕೂ ಮಿಕ್ಕಿ ಭಕ್ತಾದಿಗಳು ಭಾಗಿಯಾಗಿ ಪ್ರಸಾದ ಸ್ವೀಕರಿಸಿ ಕೃತಾರ್ಥರಾದರು. ಕೋಲದ ಬಳಿಕ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದ್ರು.
ಸೋಮೇಶ್ವರ ಕೊಲ್ಯದ ನಾಟ್ಯನಿಕೇತನದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತ ಕರ್ನಾಟಕ ಕಲಾ ತಿಲಕ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಇವರ 90ನೇ ವರ್ಷಾಚರಣೆ ಪ್ರಯುಕ್ತ ನಾಟ್ಯನಿಕೇತನದ ನೃತ್ಯಾಂಗಣದಲ್ಲಿ ನಡೆದ ನಾಟ್ಯ ಮೋಹನ ನವತಿ ಉತ್ಸವ ನೃತ್ಯ ಸರಣಿ ಮಾಲಿಕೆ 14ರ ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಧನಂಜಯ ಕುಂಬ್ಳೆ ಮಾತನಾಡುತ್ತಿದ್ದರು. ಮಕ್ಕಳಲ್ಲಿ ಶಾಸ್ತ್ರೀಯ ನೃತ್ಯ ಕಲೆಗಳ ಅಭಿರುಚಿ ಮೂಡಿಸಬೇಕಾದ ಅಗತ್ಯ ಇದೆ. ಯಕ್ಷಗಾನದಂತೆ ಕರಾವಳಿಯಲ್ಲಿ ಭರತನಾಟ್ಯ ಕಲೆಯು ವಿಜೃಂಭಿಸಿ ಎಲ್ಲರ ಆದರ ಗೌರವಕ್ಕೆ ಪಾತ್ರವಾಗಲಿ ಎಂದರು. ಹಿರಿಯರಾದ ನಾಟ್ಯಾಚಾರ್ಯರ ಆಶೀರ್ವಾದ ಮತ್ತು ಅವರು ರೂಪಿಸಿದ ಅವರು ಆ ಕಾಲದಲ್ಲಿ ನೋಡಿ ಎಷ್ಟು ವರ್ಷಗಳ ಹಿಂದೆ 65 ವರ್ಷಗಳ ಹಿಂದೆ ಇದೆಯಲ್ಲ, ಒಬ್ಬರು ತಪಸ್ವಿಯ ಹಾಗೆ ಇದಕ್ಕೆಲ್ಲ ಈ ಭಾಗಗಳಲ್ಲಿ ಯಾರಿಗೂ ಗೊತ್ತೂ ಇಲ್ಲ, ಪರಿಚಯವೂ ಇಲ್ಲ, ಏನೂ ಇಲ್ಲ. ಅಂಥ ಸಂದರ್ಭದಲ್ಲಿ ಅದನ್ನು ಹಠ ತೊಟ್ಟು ಕಟ್ಟುವುದು. ಈಗ ಎಲ್ಲ ಜನಪ್ರಿಯತೆ, ಎಲ್ಲ ಮಕ್ಕಳು ಕಲಿತಾ ಇದ್ದಾರೆ, ಅದಕ್ಕೊಂದು ಒಂದು ಒಳ್ಳೆಯ ಒಂದು ಘನತೆ ಬಂದುಬಿಟ್ಟಿದೆ. ಈಗೆಲ್ಲರೂ ಆಸಕ್ತಿಯಿಂದ ಬರ್ತಾರೆ ಆ ಕಲಾ ಪ್ರಕಾರದ ಜೊತೆ ಜೋಡಿಕೊಳ್ಳಿಕ್ಕೆ. ಆ ಕಾಲದಲ್ಲಿ ಅದೇನು ಇರಲಿಲ್ಲ. ಆ ಕಾಲದಲ್ಲಿ ಇದನ್ನು ಪ್ರೀತಿಯಿಂದ ಬೆಳೆಸಿ ಒಬ್ಬೊಬ್ಬರನ್ನೇ ಕಟ್ಟುತ್ತಾ ಒಂದು ಕಲೆಯನ್ನು ಬೆಳೆಸೋದುಂಟಲ್ಲ, ಇದು ನಿಜವಾದ ತಪಸ್ಸು ಅಂತ. ಅಂತಹ ತಪಸ್ವಿಗೆ ನಾನು ನನ್ನ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಹಾಗೆಯೇ ರಾಜಶೇಖರ್, ನಿಮಗೂ ಕೂಡ ನೀವು ಪ್ರೀತಿಯಿಂದ ಇಂಥ ಕಾರ್ಯಕ್ರಮಗಳನ್ನು ಕಳೆದ ವರ್ಷ ನಮ್ಮಲ್ಲಿ ತಾಲೂಕು ಸಮ್ಮೇಳನ ಆದಾಗ ಅಲ್ಲಿ ಬಂದಿದ್ದರು, ನಮ್ಮ ಸಮ್ಮೇಳನಕ್ಕೆ ಆಗಮಿಸಿದರು, ನಮ್ಮ ಪುಟ್ಟ ಗೌರವವನ್ನು ಕೂಡ ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಬಹಳ ದೊಡ್ಡ ಗೌರವಗಳು ಇನ್ನು ಮುಂದೆ ಪ್ರಾಪ್ತ ಆಗಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆಯೇ ಇಲ್ಲಿ ಇರತಕ್ಕಂಥ ಶಾಲಿನಿಯವರು ಮತ್ತು ಆತ್ಮಭೂಷಣರು ದಂಪತಿಗಳು ಹೇಗಿರಬೇಕನ್ನೋದಕ್ಕೆ ಒಂದು ತಾಜಾ ಒಂದು ಮಾದರಿ ಅವರು. ಯಾಕಂದರೆ ಏನು ಎಲ್ಲ ತಮ್ಮ ಒತ್ತಡದ ನಡುವೆ ಪತ್ರಕರ್ತರಿಗೆಲ್ಲ ಸಂಜೆ ಆಗುವಾಗ ಅವರು ಶುರು ಆಗೋದು, ಅವ್ರದ್ದು 4 ಗಂಟೆ ಆಗುವಾಗ ಶುರು ಆಗ್ತದೆ, ಮತ್ತು 12 ಗಂಟೆವರೆಗೆ ನೀವು ಮಾತಾಡುವಾಗಿಲ್ಲ ಅವರನ್ನು, ಅಷ್ಟು ಒತ್ತಡ ಇರ್ತದೆ. ಅಂತ ಹಾಗಿರುವ ಒತ್ತಡದ ನಡುವೆಯೂ ಕೂಡ ಆತ್ಮಭೂಷಣರು ಮಡದಿಯ ಶಾಲಿನಿಯವರ ಈ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಓಡೋಡಿ ಬಂದಿದ್ದಾರಲ್ಲ, ಎಂಥ ಪ್ರೀತಿ ಇದೆ ನೋಡಿ. ಬಹಳ ಅವರ ಪ್ರೀತಿ ಹೀಗೆ ಶಾಶ್ವತವಾಗಿರಲಿ ಅಂತ ನಾವು ಹಾರೈಸ್ತೇವೆ. ನಾಟ್ಯಾಚಾರ್ಯ ಗುರು ಉಳ್ಳಾಲ ಮೋಹನ್ ಕುಮಾರ್ ಮಾತನಾಡಿ, ನೃತ್ಯ ಗುರು ಎಂದು ಹೇಳಿಸಿಕೊಂಡಲ್ಲಿಂದ ಇಲ್ಲಿಯವರೆಗೆ ಕಲಿಸುವುದು ಮಾತ್ರವಲ್ಲ, ಕಲಿಯುತ್ತಲೇ ಬಂದಿದ್ದೇನೆ. ಭರತನಾಟ್ಯ ಶಾಸ್ತ್ರೀಯವಾಗಿ ಹೇಗೆ ಇರಬೇಕು ಹಾಗೆಯೇ ಪ್ರದರ್ಶನ ಕಾಣಬೇಕು. ಈ ಸನಾತನ ಕಲೆಯನ್ನು ಉಳಿಸುವ ಶಕ್ತಿ ಎಲ್ಲರಲ್ಲೂ ಬರಬೇಕು ಎಂದರು. ಈ ಇಳಿ ವಯಸ್ಸಿನಲ್ಲಿ ನನ್ನ ಶಿಷ್ಯರು ನನಗೆ ಅವರ ನೃತ್ಯವನ್ನು ಸಮರ್ಪಿಸಿದ್ದಾರೆ. ಅದರಲ್ಲಿ ಇಂದು ಶಾಲಿನಿಯ ಪಾಲು. ಇವಳು ಇವತ್ತು ಮಾಡಿದ ನೃತ್ಯದಲ್ಲಿ ನನಗೆ ಬಹಳ ಸಂತೋಷ ಆಗಿದೆ. ಅಂದರೆ ಒಂದು ಭರತನಾಟ್ಯ ಹೇಗಿರಬೇಕೋ ಹಾಗೆಯೇ ಅದನ್ನು ಪ್ರದರ್ಶನ ಮಾಡುವಂತಹ ಚೈತನ್ಯ ಅವಳಲ್ಲಿ ಉಂಟು. ಇದನ್ನು ನಾನು ಮೊದಲೇ ಕಂಡುಕೊಂಡಿದ್ದೇನೆ. ನಾನು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಣ್ಣ ಹೆಸರು ಮಾಡಲಿಕ್ಕೆ ನನ್ನ ಪತ್ನಿಯ ಸಹಕಾರ ಪ್ರೋತ್ಸಾಹದಿಂದ ಮಾಡಿದ್ದೇನೆ. ಅಂತೆಯೇ ಶಾಲಿನಿಗೆ ಕೂಡ ಆತ್ಮಭೂಷಣ್ಣವರ ಸಹಕಾರ ಸದಾ ಇರಲಿ. ಅವಳ ಜೀವನವು ಈ ನೃತ್ಯ ಕ್ಷೇತ್ರದಲ್ಲಿ ತುಂಬ ಹೆಸರು ಮಾಡಲಿ, ಮತ್ತು ಅವಳಿಗೆ ನಟರಾಜೇಶ್ವರನ ಅನುಗ್ರಹ ಸದಾ ಇರಲಿ. ಈ ಸಂದರ್ಭದಲ್ಲಿ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರಿಗೆ ಹಿರಿಯ ಶಿಷ್ಯೆ ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರು ಗೌರವಾರ್ಪಣೆ ನೆರವೇರಿಸಿದರು. ಇನ್ನೋರ್ವ ಗುರುಗಳ ಉಳ್ಳಾಲ ಮೋಹನ್ ಕುಮಾರ್ ಇವರ ಸುಪುತ್ರಿ ಶ್ರೀಮತಿ ರಾಜಶ್ರೀ ಉಳ್ಳಾಲ್ ಇವರಿಗೂ ಸಹ ಗೌರವ ಸಮರ್ಪಿಸ್ತಾ ಇದ್ದಾರೆ. ಇದೇ ಸಂದರ್ಭ ವಿದುಷಿ ಶಾಲಿನಿ ಆತ್ಮಭೂಷಣ್ ಡಾಕ್ಟರ್ ಧನಂಜಯ ಕುಂಬ್ಳೆ ಅವರನ್ನು ನಾಟ್ಯನಿಕೇತನದ ವತಿಯಿಂದ ಸನ್ಮಾನಿಸಲಾಯಿತು. ಧನ್ಯವಾದಗಳು. ಬಳಿಕ ನಾಟ್ಯನಿಕೇತನದ ಹಿರಿಯ ಶಿಷ್ಯೆ ವಿದುಷಿ ಶಾಲಿನಿ ಆತ್ಮಭೂಷಣ್ ಅವರಿಂದ ಭರತನಾಟ್ಯ ಪ್ರದರ್ಶನ ಕಂಡಿತು.
ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಕುತೂಹಲಕಾರಿ ಸುದ್ದಿಗಳೊಂದಿಗೆ ಮುಂದಿನ ವಾರ್ತೆಗಳೊಡನೆ ಭೇಟಿಯಾಗುತ್ತೇವೆ. ಅಲ್ಲಿವರೆಗೆ ವಂದನೆಗಳು.